ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರಪ್ರಥಮವಾಗಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪಾದಪದ್ಮಗಳಿಗೆ ವಂದಿಸುತ್ತಾ, ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಅಧಿಕಾರರಾದಂಥ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರನ್ನು ಮನದಾಳದಲ್ಲಿ ನೆನೆಸುತ್ತಾ, ಮತ್ತು ತುಂಬ ದಿವಸ ಆದ ನಂತರ ತಮ್ಮನ್ನೆಲ್ಲ ಭೇಟಿಯಾಗ್ತಾ ಇದ್ದೀನಿ. ಎಲ್ಲ ರೈತ ಬಾಂಧವರಿಗೂ, ಗ್ರಾಹಕರಿಗೂ, ಹೊಸದಾಗಿ ಬರ್ತಿರೋಂಥ ರೈತ ಮಿತ್ರರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ತುಂಬ ದಿವಸ ಆಯಿತು ತಮ್ಮನ್ನೆಲ್ಲ ಭೇಟಿಯಾಗಿ. ನಾನಾ ಕಾರಣಗಳು, ನನ್ನ ವೈಯಕ್ತಿಕವಾದ ಕೆಲಸಗಳು, ಒತ್ತಡ, ಹಾಗಾಗಿ ತಮ್ಮನ್ನು ಭೇಟಿಯಾಗೋದು ಸ್ವಲ್ಪ ತಡ ಆಗಿದೆ. ಆದರೂ ಕೂಡ ನಾವು ಇಂದಿನ ಸಂಚಿಕೆಯಲ್ಲಿ ತರಕಾರಿ ಬಗ್ಗೆ ಮಾತಾಡಿಕೊಂಡು, ಯಾವ ರೀತಿ ಪ್ರಪ್ರಥಮವಾಗಿ ನಾವು ತರಕಾರಿ ಬೆಳಿಬೇಕು ಅಂದರೆ ಏನೆಲ್ಲ ಮಾಡಬೇಕು, ಮಣ್ಣು ಉಳುಮೆಯಿಂದ ಹಿಡಿದು ಏರು ಬದುವು ಮಾಡೋದ್ರಿಂದ ಹಿಡಿದು ಯಾವ ರೀತಿ ಬೆಳೆ ಸಂಯೋಜನೆ ಮಾಡಬೇಕು, ಏನೇನು ಅಂತರ ಬೆಳೆಗಳನ್ನ ಬೆಳಿಬೇಕು, ಕೀಟ ಬಾಧೆಗೆ ಹೇಗೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನೇನು ಅಂತರ ಬೆಳೆಗಳು ಬೆಳಿಬೇಕು ಅಂತ ಎಲ್ಲ ಅಂತಲೂ ಕೂಡ ನಾವು ನೋಡ್ತಾಯಿದ್ವಿ. ಮತ್ತು ಮಾರುಕಟ್ಟೆ ವ್ಯವಸ್ಥೆಗಳ್ನ ಹೇಗೆ ಮಾಡ್ಕೊಬೇಕು, ನೀವು ಯಾವ ಸಮಯದಲ್ಲಿ ಯಾವ ಬೆಳೆ ಹಾಕಬೇಕು. ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ಒಂದು ದೊಡ್ಡ ಸಮಸ್ಯೆ ಇರೋದೇನು ಅಂದರೆ, ನಮ್ಮ ಇಡೀ ಕರ್ನಾಟಕ ಅಂತ ತೊಗೊಂಡಾಗ ಅಥವಾ ತರಕಾರಿ ಬೆಳೆಯೋ ಭಾಗ ಅಂತ ತೊಗೊಂಡಾಗ ಯಾರು ಎಷ್ಟು ಬೆಳೀತಾ ಇದ್ದಾರೆ, ಮಾರುಕಟ್ಟೆಗೆ ಎಷ್ಟು ಬೇಕು, ಅವಶ್ಯಕತೆ ಇದೆ ಅಂತ ಮಾಹಿತಿ ಕೊಡುವಂಥ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ನಾವು ಹೆಚ್ಚೆಚ್ಚು ಹುಷಾರಾಗಿರ್ಬೇಕಾಗತ್ತೆ. ಅದಾದ ನಂತರ ನಾನು ಮೊದಲೇ ಹೇಳಿದಾಗ ನಿಮಗೆ ಅತಿ ಹೆಚ್ಚು ಬೆಲೆ ಇರೋವಂಥ ಸಮಯದಲ್ಲಿ ಎಲ್ಲರೂ ಅದೇ ಬೆಳೆಗೆ ನೀವು ಹೊರಟ್ರಿ ಅಂದರೆ ತುಂಬ ಹೆಚ್ಚು ದಾಸ್ತಾನು ಬರ್ತದೆ, ಮಾರುಕಟ್ಟೆಗೆ ಆ ವಸ್ತು ಹೆಚ್ಚು ಬರ್ತದೆ. ಆದರೆ ಬೇಡಿಕೆ ತಿನ್ನೋ ಬಾಯಿಗಳು ಅಷ್ಟೇ ಇರೋದು. ಹಾಗಾಗಿ ಏನಾಗುತ್ತೆ ಅಂದರೆ, ಅಂಥ ಸಮಯದಲ್ಲಿ ನಮಗೆ ಆ ಬೆಳೆಗಳು ಬೆಲೆ ಕುಸಿತ ಆಗಿ ರೈತ ಸಂಕಷ್ಟಕ್ಕೆ ಸಿಗಾಕೊಳ್ಳೋದನ್ನು ನಾವು ಸಾಕಷ್ಟು ನೋಡ್ತಾಯಿದ್ದೀವಿ. ಹಾಗಾಗಿ ದಯವಿಟ್ಟು ನಿಮ್ಮ ಸುತ್ತಮುತ್ತಲಿರೋಂಥ ಮಾರುಕಟ್ಟೆ ನೀವು ಎಲ್ಲಿಗೆ ಅದನ್ನು ತಲುಪಿಸ್ಬೇಕು ಅಂತ ಇದ್ದೀರಾ, ಮತ್ತು ನಿಮ್ಮ ಭಾಗದಲ್ಲಿ ಏನೇನು ತರಕಾರಿ ಸ್ವೀಕಾರ ಮಾಡ್ತಾರೆ, ಯಾವ ಸಮಯದಲ್ಲಿ, ಯಾವ ಹಬ್ಬಕ್ಕೆ ಯಾವುದನ್ನು ಸ್ವೀಕಾರ ಮಾಡ್ತಾರೆ, ಇವನ್ನೆಲ್ಲ ನೋಡಿಬಿಟ್ಟು ನಾವು ಅಂಥ ಸಮಯದಲ್ಲಿ ಸರಿಯಾಗಿ ನಾವು ಬೆಳೆಗಳನ್ನ ಬೆಳಿಬೇಕು ಅಂತಲೂ ಕೂಡ ನಾವು ನೋಡಿದ್ದೀವಿ. ಸ್ನೇಹಿತರೆ, ನಾವು ಹೋದ್ಸಲಿ ಈ ಒಂದು ಯಾವ ರೀತಿ ಏರು ಬದುವು ಮಾಡ್ಕೊಳ್ಳೋದು ಮಾಡಿ ಅದರೊಳಗೆ ಯಾವ ರೀತಿ ನಾವು ಬೆಳೆಗಳನ್ನ ಸಂಯೋಜನೆ ಮಾಡೋದು ಅಂತ ಕೂಡ ನಾವು ನೋಡ್ತಾಯಿದ್ವಿ. ಏನು ಮಾಡ್ತಾಯಿದ್ವಿ, ಏರು ಬದುವು ಅಂತ ಮಾಡಬೇಕಾದಾಗ ನಾವು ಕಾಲುವೆಗಳ ನಿರ್ಮಾಣ ಮಾಡ್ಕೊಳ್ಳೋದು. ಕಾಲುವೆಗಳ ನಿರ್ಮಾಣ ಮಾಡೋದು ಹೇಗೆ, ಏನು ಎಷ್ಟು ಎತ್ತರ ಇರಬೇಕು, ಏನಿರಬೇಕು ಅನ್ನೋದನ್ನೆಲ್ಲ ನೋಡಿದ್ವಿ. ಈ ಕಾಲುವೆಗಳು ಏನಿದ್ದಾವೆ, ಈ ಕಾಲುವೆಗಳ ಮಧ್ಯದಲ್ಲಿ ಈ ಏರು ಬದುವು ಏನಿದೆ, ಮಧ್ಯದಿಂದ ಮಧ್ಯಕ್ಕೆ, ಏರು ಬದುವಿನ ಮಧ್ಯದಿಂದ ಮಧ್ಯಕ್ಕೆ ಎಷ್ಟು 3 ಅಡಿ ಅಂತ ನಾವು ನೋಡಿದ್ವಿ. ಅದೇ ರೀತಿ ಕಾಲುವೆಯಿಂದ ಕಾಲುವೆಗೆ ಎಷ್ಟು 3 ಅಡಿ. ಈ ಏರು ಬದುವು ನಮಗೆ ಎಷ್ಟಿದೆ, 1.5 ಅಡಿ ಇದೆ ಅನ್ನೋದನ್ನು ನಾವು ನೋಡಿದ್ವಿ. 1 ಅಡಿ 6 ಅಂಗುಲ 6 ಇಂಚು ಅಂದರೆ 1.5 ಅಡಿ ಅಂತ ನೋಡಿದ್ವಿ. ಇವಾಗ ಈ ಮಧ್ಯದಲ್ಲಿ ಏರು ಬದುವು ಮಧ್ಯಭಾಗದಲ್ಲಿ ನಾವೇನು ಮಾಡ್ತೀವಿ, ಈ ಬೆಳೆಗಳನ್ನ ಸಂಯೋಜನೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನು ನಾವು ನೋಡಿದ್ವಿ. ಅತಿ ಮುಖ್ಯವಾಗಿ ಏರು ಬದುವಿನ ಮಧ್ಯದಲ್ಲಿ ನಾವು ಹಾಕೋವಂಥದ್ದು ಗಿಡ ತರಕಾರಿಗಳು. ಯಾವ್ಯಾವೆಲ್ಲ ಗಿಡ ತರಕಾರಿಗಳು, ಹುರುಳಿಕಾಯಿ, ಟೊಮ್ಯಾಟೊ, ಬದನೆಕಾಯಿ, ಬೆಂಡೆಕಾಯಿ, ಮೆಣಸಿನಕಾಯಿ, ಗೋರಿಕಾಯಿ, ಈ ರೀತಿ ನಾವು ಬೇರೆ ಬೇರೆ ಬಟಾಣಿ, ಇಂಥವನ್ನೆಲ್ಲ ನಾವು ಗಿಡ ತರಕಾರಿಗಳನ್ನ ಏರು ಬದುವಿನ ಮಧ್ಯದಲ್ಲಿ ನಾವು ಸಂಯೋಜನೆ ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಮತ್ತು ಅದಕ್ಕೆ ಪೂರಕವಾಗಿ ಏನೇನು ಬೇಕು ಅನ್ನೋದು ಕೂಡ ನೋಡಿದ್ವಿ. ಈ ಥರ ಮಾಡಿದಾಗ ಈ 1.5 ಅಡಿ ಅಂತ ನಾವು ತೊಗೊಂಡು ಏನಕ್ಕೆ ಇದನ್ನು ತೊಗೊಂಡಿದ್ದೀವಿ ಅಂದಾಗ, ಈ 1.5 ಅಡಿ ಅಂತ ತೊಗೊಂಡಾಗ ಯಾರು ನಾವು ಕಾಲುವೆಯಲ್ಲಿ ನೀರು ಹಾಯಿಸ್ತೀವೋ ಅಂಥವ್ರಿಗೆ ಈ 1.5 ಅಡಿ ಅತಿ ಸೂಕ್ತವಾಗಿ ಕೆಲಸ ತುಂಬ ಚೆನ್ನಾಗಿ ಮಾಡುತ್ತೆ. ಈಗ ಈ ಮಧ್ಯದಲ್ಲಿ ಏನು ನಾವು ಏರು ಬದುವು ಮಧ್ಯದಲ್ಲಿ ಮಾಡಬೇಕು ಅಂತ ಬೆಳೆ ಸಂಯೋಜನೆ ಯಾವ ರೀತಿ ಮಾಡ್ತಾಯಿದ್ವಿ ಅಂತ ನೋಡಿದಾಗ, ಮೊದಲನೇದಾಗಿ ನಾವು ಏನು ನೋಡ್ತಾಯಿದ್ದೀವಿ, ನಮ್ಮ ಮುಖ್ಯವಾಗಿ ಗಿಡ ತರಕಾರಿ ನಾನು ಹೇಳಿದ್ನಲ್ಲ, ಅವೆಲ್ಲ ಟೊಮೆಟೊ, ಬದನೆ, ಹುರುಳಿ, ಈ ಥರ. ಇದಾದ ನಂತರ ಈ ಒಂದು ಅಂತರಗಳು ನೀವು ಮಾಮೂಲಾಗಿ ಏನು ಕೊಡ್ತೀರಾ, 1.5 ಅಡಿಯಿಂದ 2 ಅಡಿ, 2.5 ಅಡಿ, 3 ಅಡಿ ನೀವೇನು ಅಂತರ ಕೊಡ್ತೀರಾ ಗಿಡದಿಂದ ಗಿಡಕ್ಕೆ. ಯಾಕೆಂದರೆ ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ, 1-2 ಗಿಡ ಬೆಳೆದಾಗ, ಯಾವುದೇ 2 ಗಿಡ ಬೆಳೀತವೆ ಅಂತಂದಾಗ ಈ ಒಂದು ತನ್ನ ಮೇಲೆ ಬೆಳೆಯುವಂಥ ಗಿಡ ಇದೇನಾಗಬೇಕು, ಮೇಲಿನ ಹೊರಗಿನ ಎಲೆಗಳು, ಈ ಗಿಡದ ಹೊರಗಿನ ಎಲೆಗಳು ಇನ್ನೊಂದು ಗಿಡದ ಜೊತೆ ಘರ್ಷಣೆ ಮಾಡಬಾರ್ದು. ಘರ್ಷಣೆ ಮಾಡಿದಾಗ ಏನಾಗುತ್ತೆ ಅಂತ ನೋಡಿದ್ವಿ ನಾವು, ಈ ಎಲೆಗಳು
ಒಂದಕ್ಕೊಂದು ಘರ್ಷಣೆ ಆದಾಗ ಏನಾಗ್ತವೆ, ತುದಿ ಹೊಡಿತವೆ, ಹಳದಿ ಆಗ್ತವೆ, ಇನ್ನು ಕೆಲವೇನಾಗ್ತವೆ, ಇದು ಎಲೆಗಳು ಛಿದ್ರ ಆಗಿ ಹೋಗ್ತವೆ. ಅಂಥ ಸಮಯದಲ್ಲಿ ನಮ್ಮ ದ್ವಿತೀಯ ಸಂಶ್ಲೇಷಣೆ ಕಮ್ಮಿ ಆಗುತ್ತೆ ಮತ್ತು ನಮಗೇನಾಗುತ್ತೆ, ಇಳುವರಿ ಕಮ್ಮಿ ಆಗುತ್ತೆ. ಒಂದು. ಎರಡನೇದು, ಯಾವಾಗ ಒಂದು ಗಿಡ ಇನ್ನೊಂದು ಗಿಡದ ಮೇಲೆ ಆವರಿಸ್ಕೊಳುತ್ತೋ ಅಲ್ಲಿ ಮೇಲಿಂದ ಬೀಳೋಂಥ ಸೂರ್ಯ ಕ್ಷಮತೆ ಏನಿದೆ ಅದು ಈ ಗಿಡ ಇದನ್ನ ಮೇಲೆ ಆವರಿಸ್ಕೊಂಡಾಗ ಈ ಗಿಡದ ಮೇಲೆ ಬೀಳೋವಂಥ ಪ್ರಖರತೆ ಕಮ್ಮಿ ಆಗುತ್ತೆ. ಅಂಥ ಸಮಯದಲ್ಲಿ ದ್ವಿತೀಯ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಕಮ್ಮಿ ಆದಾಗ ಏನಾಗುತ್ತೆ, ಇಳುವರಿ ಕಮ್ಮಿ ಆಗುತ್ತೆ ಅನ್ನೋದು ನಾವು ನೋಡಿದ್ವಿ. ಹಾಗಾಗಿ ಈ ಅಂತರ ಕೊಡಬೇಕಾದ್ರೆ ನಾವು ಟೊಮೆಟೊ ಮಾಡ್ತೀವಿ ಅಂದರೆ ಎಷ್ಟು ಅಡಿ, ಒಂದಕ್ಕೊಂದು ಇದಾಗಬಾರ್ದು. ನಾವು ಹುರುಳಿಕಾಯಿ ಮಾಡ್ತೀವಿ ಅಂದರೆ ಹೇಗೆ, ಬದನೆ ಮಾಡ್ತೀವಿ ಅಂದರೆ ಹೇಗೆ, ಬೆಂಡೆ ಮಾಡ್ತೀವಿ ಅಂದರೆ ಹೇಗೆ. ಯಾಕೆಂದರೆ ನಾನು ಇಂತಿಷ್ಟೇ ಅಳತೆ ಅಂತ ನಾವು ಕೊಟ್ಟಾಗ ಏನಾಗುತ್ತೆ, ನೀವು ಹಾಕುವಂಥ ಪ್ರಜಾತಿ ಮೇಲೆ, ಯಾವ ಬೇರೆ ಬೇರೆ ಜಾತಿ ಗಿಡಗಳಾದ ಮೇಲೆ ಅದರದ್ದು ವಿಸ್ತಾರ, ಅದರ ಎತ್ತರ ಎಲ್ಲ ವ್ಯತ್ಯಾಸ ಇರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ ಅಂದರೆ, ನೀವು ಹಾಕುವಂಥ ಗಿಡಗಳ ಕ್ಯಾನೋಪಿ ಅಂತ ಏನು ಹೇಳ್ತೀವಿ, ಚಾಮರ ಅಂತ ಏನು ಹೇಳ್ತೀವಿ, ಛತ್ರಿ, ಅದು ಎಷ್ಟರಿಂದ ಎಷ್ಟಕ್ಕೆ ಬರುತ್ತೆ ಅಂತ ನೋಡ್ಕೊಂಡು ನೀವು ಒಂದು ಗಿಡದಿಂದ ಒಂದು ಗಿಡದಕ್ಕೆ ಮತ್ತಕ್ಕೆ ಅಂತರ ಕೊಡಬೇಕಾಗಿದೆ. ಸೊ ಈಗ ಈ ರೀತಿ ಕೊಟ್ಟಾಗ ಈಗೇನು ಮಾಡ್ತಾಯಿದ್ದೀವಿ, ಗಿಡ ತರಕಾರಿನ ಕೊಟ್ಕೊಂಡು ಹೋಗ್ತಾಯಿದ್ದೀವಿ. ಉದಾಹರಣೆಗೆ 1 ಅಡಿಗೆ ಕೊಟ್ಟಿದ್ದೀವಿ, 2 ಅಡಿಗೆ ಕೊಟ್ಟಿದ್ದೀವಿ. ಇದಾದ ನಂತರ ಏನು ಮಾಡ್ತೀವಿ ಅಂದರೆ, ಈ ರೀತಿ ನಾವು ಗಿಡ ಸಸ್ಯ ಕೆಲವಾರು ನಾವು ಬೀಜನೇ ಬಿತ್ತನೆ ಮಾಡ್ಬೋದು, ಇನ್ನು ಕೆಲವಾರು ನಾವು ಸಸಿನೇ ನಾಟಿ ಮಾಡಬೇಕಾಗಿ ಬರುತ್ತೆ. ಯಾವ್ಯಾವು, ಟೊಮೆಟೊ ಸಸಿ ನಾಟಿ ಮಾಡ್ತೀವಿ, ಹುರುಳಿಕಾಯಿನ ನೇರವಾಗಿ ಇಟ್ಬಿಡೋದು, ಬೀಜನ ಬಿತ್ತನೆ ಮಾಡೋದು. ಬದನೆಕಾಯಿನ ಏನು ಮಾಡ್ತೀವಿ, ಸಸಿ ಮಾಡ್ಕೊತೀವಿ ಅಲ್ವರಾ. ಅದೇ ನಾವು ಬಟಾಣಿ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬರೀ ಬೀಜ ಹಾಕ್ತೀವಿ, ಬೀಜನ ಬಿತ್ತನೆ ಮಾಡ್ತೀವಿ, ಅದನ್ನು ಸಸಿ ಮಾಡಲ್ಲ, ಯಾಕೆಂದರೆ ಸಾಕಷ್ಟು ದೊಡ್ಡದಾಗಿದೆ. ಇಂಥ ಸಮಯದಲ್ಲಿ ಈ ಒಂದು ಏನು ನಾವು ಗಿಡ ತರಕಾರಿ ಕೊಟ್ಟಿದ್ದೀವಿ, ನಾವು ನೈಸರ್ಗಿಕ ಕೃಷಿ ಅಂತ ಮಾಡಿದಾಗ ನಾವು ಒಂದಾಗಿ ಏನನ್ನು ನೋಡ್ತೀವಿ, ನಾವು ಈ ಪಂಚತರಂಗಿಣಿ ಯೋಜನೆ ಅಥವಾ ಪಂಚಸ್ತರ ಯಾವ ರೀತಿ ನಾವು ವ್ಯವಸ್ಥೆ ಮಾಡೋದು ಅಂತ ಕೂಡ ನಾವು ಈ 2 ಸಂಚಿಕೆಗಳಲ್ಲಿ ಹಾಗೆ ನೋಡಿದ್ದೀವಿ. ಇದನ್ನು ಈಗ ಮಾಡಿದಾಗ ಮಧ್ಯದಲ್ಲಿ ಏನು ಮಾಡ್ತೀವಿ, ಇವಾಗ ಮಧ್ಯದಲ್ಲಿ 2 ಗಿಡ ತರಕಾರಿಯ ಮಧ್ಯ ಈ ಚೌಕಾಕಾರ ಏನಿದೆ, ಗೋವಿನ ಜೋಳ ಅಥವಾ ನಮ್ಮ ಭಾಗದಲ್ಲಿ ಮುಸುಕಿನ ಜೋಳ ಅಂತಾರೆ, ಮುಸುಕಿನ ಜೋಳ ಅಥವಾ ಅದನ್ನು ಇಂಗ್ಲೀಷಲ್ಲಿ ಮೇಯ್ಸ್ ಅಂತ ಅಂತಾರೆ. ಇದನ್ನು ನಾವೇನು ಮಾಡಬೇಕು, 1 ಬೀಜ ಅಥವಾ 2 ಬೀಜ ಇಲ್ಲಿ ನಾವು ಬಿತ್ತನೆ ಮಾಡ್ಕೊಬೇಕು. ಅದ್ರ ಜೊತೆಗೆ ಈ ಗುಂಡಿ ಏನು ನಾವು ಜೋಳ ಹಾಕೋಕ್ಕೆ ಅಂತ ನಾವು ಏನು ಮಾಡ್ತೀವಿ, ಬಿತ್ತನೆ ಮಾಡೋದಕ್ಕೆ ಅಂತ ಏನು ಮಾಡಿದ್ದೀವಿ, ಒಂದು ಸಣ್ಣದಾಗೆ ಒಂದು ಗುಂಡಿ ತೆಗಿತೀವಿ ಅಥವಾ ಒಂದು ಗುಳಿ ಮಾಡ್ತೀವಿ. ಅಂಥದ್ರೊಳಗೆ ಏನು ಮಾಡ್ತೀವಿ, 2 ಜೋಳದ ಕಾಳು ಹಾಕ್ತೀವಿ. ಅದ್ರ ಜೊತೆಗೆ ಏನು ಹಾಕ್ಬೇಕು ನೀವು, 2 ಅಲಸಂದಿನೇ ಯಾಕೆ ಹೇಳ್ತೀವಿ ಅಂದರೆ, ಅದು ವರ್ಷವಿಡೀ ಬರುವಂಥ ಒಂದು ಕಾಳು ಗಿಡ ಅದು. ಹಾಗಾಗಿ 2 ಅಲಸಂದೆ ಬೀಜನೂ ಕೂಡ ಏನು ಮಾಡ್ತೀವಿ, ಆ ಒಂದು ಗುಣಿಯೊಳಗೆ 2 ಹಾಕಿ ಒಂದು ಸ್ವಲ್ಪ ಘನಜೀವಾಮೃತ ಹಾಕ್ಬಿಟ್ಟು ಏನು ಮಾಡ್ತೀವಿ, ಅದಕ್ಕೆ ಅದನ್ನು ಅಲ್ಲಿ ಬಿತ್ತನೆ ಮಾಡಿಬಿಟ್ಟು ಮಣ್ಣನ್ನು ಮುಚ್ಚಿಬಿಡೋದು. ಈಗ ಏನಾಗುತ್ತೆ ಅಂದರೆ, ಈ ಗೋವಿನ ಜೋಳ ಅಥವಾ ಮುಸ್ಕಿನ ಜೋಳ ಬೆಳ್ಕೊಂಬರುತ್ತೆ. ಇದು ಬೆಳ್ಕೊಂಬರೋದ್ರ ಮೇಲೆ ಏನಾಗುತ್ತೆ, ಈ ಅಲಸಂಡೆ ಗಿಡ ಅದ್ರ ಮೇಲೆ ಸವಾರಿ ಮಾಡ್ಕೊಂಡು ಹೊರಡೋದನ್ನು ನಾವು ನೋಡಿದ್ವಿ. ಈ ಅಲಸಂಡೆ ಮತ್ತು ಮುಸ್ಕಿನ ಜೋಳ ಏನಕ್ಕೆ ಹಾಕ್ತಾಯಿದ್ದೀವಿ, ಮೊದಲನೇದಾಗಿ ಮುಸ್ಕಿನ ಜೋಳ ಅಲ್ಲಿ ಬಂದಾಗ ಗಾಳಿಯನ್ನು ತಡೆಯೋದು, ಗಾಳಿ ತಡೆಯೋದ್ರಿಂದ ಆಗುವಂಥ ಅನುಕೂಲಗಳೇನು ನೋಡಿದ್ದೀವಿ. ಅದಾದಮೇಲೆ ನಾವು ಬೆಳೀತಿರೋಂಥ ಗಿಡ ತರಕಾರಿಗಳಿಗೆ ಸಾಕಷ್ಟು ನೆರಳು ಬೇಕಾಗುತ್ತೆ, ಆ ನೆರಳಿನ ವ್ಯವಸ್ಥೆ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ಆಮೇಲೆ ರಭಸವಾಗಿ ಬರೋವಂಥ ಮಳೆ ಅದ್ರ ಮೇಲೆ ಬಿದ್ದು ಕೆಳಗಡೆ ಇರೋಂಥ ಗಿಡಗಳು ರಕ್ಷಣೆ ಕೊಡೋದಕ್ಕೋಸ್ಕರ ಕೂಡ ನಾವು ಇದನ್ನು ಸಜೀವ ಬದುಕೆಯಾಗಿ ಉಪಯೋಗಿಸ್ಕೊತೀವಿ. ಅತಿ ಮುಖ್ಯವಾಗಿ ಇನ್ನೊಂದು ಏನು ಮಾಡ್ತಾಯಿದ್ದೀವಿ ಹೇಳಿ, ಕಾಂಡ ಬಲಿಷ್ಠವಾಗಿದ್ದು ಗೋವಿನ ಜೋಳ ಯಾವಾಗ ಬೆಳೀತದೆ ಅದ್ರ ಮೇಲೆ ಬಂದು ಪಕ್ಷಿಗಳು ಕೂತ್ಕೊಳ್ಳೋದು ಕೂಡ ನಾವು ನೋಡಿದ್ದೀವಿ. ಏನು ನೋಡ್ತೀವಿ, ಪಕ್ಷಿಗಳು ಬಂದು ಅದ್ರ ಮೇಲೆ ಕೂತ್ಕೊಂತವೆ, ಸುಮ್ಮನೆ ಕೂತ್ಕೊಂತವೆ, ಆ ಕಡೆ ಈ ಕಡೆ ನೋಡ್ತವೆ. ಈ ಗಿಡ ತರಕಾರಿಗಳ ಮೇಲೆ ಇರೋಂಥ ಬೇರೆ ಬೇರೆ ಕೀಟಗಳನ್ನ, ಹುಳುಗಳನ್ನ ಅದನ್ನು ಏನು ಮಾಡ್ತವೆ, ಭಕ್ಷಣೆ ಮಾಡ್ಕೊಂಡು ಹೋಗೋದು ಕೂಡ ಸಹಕಾರಿಯಾಗುತ್ತೆ ಅನ್ನೋದು ಕೂಡ ನಾವು ನೋಡಿದ್ದೀವಿ. ಅದೇ ರೀತಿ ಈ ಗೋವಿನ ಜೋಳದಲ್ಲಿ ಏನಾಗುತ್ತೆ ಅಂದರೆ, ನೀವು ಒಂದು ಮುಸ್ಕಿನ ಜೋಳ ನೋಡಿದ್ರಿ ಅಂದರೆ ಅದರೊಳಗೆ ಈ ಎಲೆಗಳು ಇರ್ತವೆ ಅಲ್ವರಾ. ಅದಾದಮೇಲೆ ಜುಂಜು ಬರ್ತದೆ, ಅಂದರೆ ಜುಟ್ಟು. ಈ ಜುಟ್ಟು ಬರೋದ್ರಲ್ಲಿ ಏನು ಮಾಡುತ್ತೆ ಅಂದರೆ, ಇದು ಸಾಕಷ್ಟು ಕೀಟಗಳನ್ನ ಅಲ್ಲಿ ಸೆರೆ ಹಿಡಿಯೋದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ಗೋವಿನ ಜೋಳ ಹಾಕ್ದಾಗ ಆಗುವಂಥ ಅನುಕೂಲ. ಈ ಜುಂಜೇನು ಬಂದಿದೆ, ಜುಟ್ಟೇನು ಬಂದಿದೆ, ಅದರಿಂದ ಏನಾಗುತ್ತೆ, ಅಲ್ಲಿ ಸಾಕಷ್ಟು ಕೀಟಗಳನ್ನ ಕೂಡ ಅಲ್ಲಿ ಬಲೆ ರೀತಿಯಲ್ಲಿ ಅದನ್ನು ಹಿಡಿದಂಥ ಒಂದು ವ್ಯವಸ್ಥೆನ ನೋಡಿದ್ದೀವಿ. ಹಾಗಾಗಿ ನಾವು ಗೋವಿನ ಜೋಳ ಹಾಕಂತೀವಿ. ಮತ್ತು ಅಲಸಂದೆ ಏನಕ್ಕೆ ಹಾಕ್ತಿದ್ದೀವಿ ಎಲ್ಲರಿಗೂ ಗೊತ್ತಾಯಿದೆ, ಯಾಕೆಂದರೆ ಅದು ದ್ವಿದಳ ಲೆಗ್ಯೂಮ್. ಅದೇನು ಮಾಡ್ತವೆ, ಪಲ್ಸ್ ಇವೇನು ಮಾಡ್ತವೆ, ನಮಗೆ ನಿರಂತರವಾಗಿ ಸಾರ್ವಜನಿಕ ಕೊಡೋದ್ರಿಂದ ಯಾವಾಗ ಈ ಗೋವಿನ ಜೋಳ ಬೆಳೀತಾಯಿದೆ, ಅಲಸಂದೆ ಗಿಡ ಬೆಳೆದಿದೆ, ಬೇರಿನ ಮೇಲೆ ಗಂಟಾಗೋದು ನೋಡಿದ್ದೀವಿ. ಅದೇ ರೀತಿಯನ್ನು ನೋಡ್ತಾ ಇದ್ದೀವಿ, ಬೆಳೀತಾ ಇದ್ದಾವೆ. ಬೆಳೆದ ನಂತರ ನಮ್ದೇನಾಗ್ತದೆ, ಇದ್ರ ಪಕ್ಕದಲ್ಲಿರುವಂಥ ಗಿಡ ತರಕಾರಿಗಳು
ಏನು ನೋಡ್ತೀವಿ, ಪಕ್ಕದಲ್ಲಿರೋವಂಥ ಗಿಡ ತರಕಾರಿ ನೀವು ಹಾಕಿರೋಂಥ ಟೊಮೆಟೊ ಇರ್ಬೋದು, ಮತ್ತು ಇನ್ನೊಂದು ಇರ್ಬೋದು, ಅಥವಾ ಹುರುಳಿಕಾಯಿ, ಬೇರೆ ಇವು ಹುರುಳಿಕಾಯಿ ತನ್ನಿಂದ ತಾನೇ ಸಾರಜನಕ ಸ್ಥಿರೀಕರಿಸ್ತವೆ, ಬದನೆಕಾಯಿ ಈ ರೀತಿ ಏನಾಗ್ತವೆ ಒಂದಕ್ಕೊಂದು ಈ ಸಾರಜನಕವನ್ನು ಮೂಲ ಬೆಳೆಗೆ ಏನು ಬೇಕು, ಈ ಗೋವಿನ ಜೋಳಕ್ಕೆ ಏನು ಬೇಕು ಅದನ್ನು ಕೊಟ್ಟ ನಂತರ ಹೊರಗಡೆ ಸೂಸೋದ್ರಿಂದ ಏನಾಗುತ್ತೆ, ಈ ನಮ್ಮ ಬದನೆಕಾಯಿ, ಬೆಂಡೆಕಾಯಿ, ಬೇರೆ ಗಿಡಗಳು ಏನು ಮಾಡ್ತವೆ, ಅವನ್ನು ತೊಗೊಂಡು ಬೆಳೀತವೆ. ಯೂರಿಯಾ, ಪುಕ್ಕಟೆ. ಅದೇ ರೀತಿ ಈ ಸಾರಜನಕ ಸ್ಥಿರೀಕರಿಸುವಂಥದ್ದು ಯಾವಾಗ ಈ ರೀತಿ ಬೇರುಗಳನ್ನ ಬಿಟ್ಕೊಂಡು ಹೋಗ್ತಾವೋ, ನಾವಿಲ್ಲಿ ನೋಡಿದ್ದೀವಿ, ಏನು ನೋಡಿದ್ವಿ ನಾವು, ಈ ಬದುಗಳ ಏಣುಗಳಲ್ಲಿ ಏನು ಮಾಡ್ತಾಯಿದ್ವಿ ನಾವು, ಏರ್ಬದು ಏನಿದೆಯೋ ಆ ಏಣುಗಳಿಗೆ ಏನು ಮಾಡ್ತಾಯಿದ್ದೀವಿ, ಗೆಡ್ಡೆ ತರಕಾರಿಗಳನ್ನ ಹಾಕ್ತಾಯಿದ್ವಿ. ಗೆಡ್ಡೆ ತರಕಾರಿಗಳು ಹಾಕ್ತಾ ಇರೋದ್ರಿಂದ ಕೂಡ ನಿಮ್ಮ ಬೀಟ್ರೂಟ್ ಇದೆ, ಅದು ಬೆಳೀತಾ ಇದೆ, ಅದರ ಬೇರುಗಳಿಗೆ ಇದ್ರ ಸಂಪರ್ಕ ಬರುತ್ತೆ. ಯೂರಿಯಾ ತನ್ನಿಂದ ತಾನೇ ಕೊಡ್ತಾ ಇರ್ತವೆ. ಗೆಡ್ಡೆಕೋಸು ಹಾಕ್ಬೋದು ನೀವು, ಕ್ಯಾರೆಟು, ಮುಲ್ಲಂಗಿ, ಪ್ರತಿಯೊಂದಕ್ಕೂ ಬೇಕಾದಂಥ ಸಾರಜನಕದ ವ್ಯವಸ್ಥೆ ಯಾವುದು ಮಾಡ್ತಾಯಿದೆ, ಈ ಕಾಳು ಗಿಡಗಳು ಮಾಡ್ತಾಯಿದ್ದಾವೆ. ಅದಾದ ನಂತರ ನಾವು ಇನ್ನೊಂದು ಮುಖ್ಯವಾಗಿ ನೋಡಿದ್ದೀವಿ, ನೈಸರ್ಗಿಕ ಕೃಷಿಯಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಜೈವಿಕ ಬಲೆಗಳು ಅಂತಂದರೆ ಏನು ಅಂದರೆ, ನಾವು ಇದಕ್ಕೆ ಮುಂಚೆ ಸಾಕಷ್ಟು ಸಂಚಿಕೆಗಳನ್ನು ನೋಡಿದ್ದೀವಿ. ಇದಕ್ಕೆ ಯಾಕೆ ಅಂದರೆ, ಈ ಸಾರಜನಕ ಸ್ಥಿರೀಕರಿಸುವಂಥ ಗಿಡದ ಸಸ್ಯದ ಶರೀರ ಅತಿ ಹೆಚ್ಚು ಸಸಾರಜನಕ ಇರುತ್ತೆ, ಅಂದರೆ ಪ್ರೋಟೀನ್ಸ್ ಅದಿರೋದ್ರಿಂದ ಏನು ಮಾಡ್ತವೆ, ಅದು ಹೆಚ್ಚು ಪೌಷ್ಟಿಕವಾಗಿರೋದ್ರಿಂದ ಇದನ್ನು ತಿನ್ನೋದಕ್ಕೆ, ಮೇಯೋದಕ್ಕೆ ಅಂತ ಏನು ಮಾಡ್ತವೆ ಕೀಟಗಳು, ನಮ್ಮ ಮುಖ್ಯ ಬೆಳೆಗಳಿಗೆ ಬರೋವಂಥ ಕೀಟಗಳು ಏನಾಗ್ತವೆ, ಸೀದಾ ಹೋಗಿ ಅಲ್ಲಿ ಸೇರ್ಕೊಳ್ತವೆ. ಅದನ್ನು ಮೇಯ್ಕೊಂಡು ಅದನ್ನು ತಿನ್ಕೊಂಡು ಏನಾಗ್ತವೆ, ನಮ್ಮ ಮುಖ್ಯ ಬೆಳೆಗಳಿಗೆ ದಾಳಿ ಆಗದಿರೋದನ್ನು ನೋಡ್ತಿದ್ವಿ. ಇದು ಜೈವಿಕ ಬಲೆ. ಅಲ್ಲಿಗೆ ಬಂದು ಕರ್ಕೊಳ್ಳುತ್ತೆ, ತಾಯಿ ಮಡಲಲ್ಲಿ ಅವು ನೆಮ್ಮದಿಯಾಗಿರ್ತವೆ. ನಮ್ಮ ಮುಖ್ಯ ಬೆಳೆಗಳು ಯಾವುದೇ ಸಮಸ್ಯೆ ಇಲ್ಲದೇ ಕೀಟ ಬಾಧೆಗಳನ್ನ, ಈ ಕಪ್ಪು ತಿಗಣೆ ಏನು, ಹಿಟ್ಟೇನು, ಇವನ್ನೆಲ್ಲ ಹೇಳ್ತೀವಲ್ಲ, ಹಸಿರುದು ಏನು ಮೈಟ್ಸು, ತ್ರಿಪ್ಸ್ ಅಂತಂತೀವಿ, ಅವೆಲ್ಲ ಸಾಧಾರಣ ಇಲ್ಲಿಗೆ ಹೋಗಿ ಸೇರ್ಕೊಳ್ತವೆ. ಏನಾಗ್ತವೆ ಅನ್ನೋದು ಮುಖ್ಯ ಬೆಳೆಗಳು ನಮಗೆ ಯಾವುದೇ ಸಮಸ್ಯೆ ಇಲ್ಲದೇ ಬೆಳೆಯೋದನ್ನು ನಾವು ನೋಡ್ತಾಯಿದ್ವಿ. ಸ್ನೇಹಿತರೆ, ಇದಾದ ನಂತರ ಇಲ್ಲೇನು ಮಾಡ್ತೀವಿ, 2 ಗಿಡದ ಮಧ್ಯೆ ಒಂದು ಗೋವಿನ ಜೋಳ ಹಾಕಿದ್ದೀವಿ, ಜೊತೆಗೆ ಏನು ಮಾಡ್ತಾಯಿದ್ದೀವಿ, ಅಳಸಂಡೆ ಬೆಳಿತಾಯಿದ್ದೀವಿ. ಇದಾದ ನಂತರ ಇನ್ನೊಂದು ಗಿಡಕ್ಕೆ ಏನು ಮಾಡ್ತಾಯಿದ್ದೀವಿ, ಎರಡನೇದಕ್ಕೆ ಇಲ್ಲಿ ಈ ಏನು ತ್ರಿಕೋಣ ಆಕಾರ ಕೊಟ್ಟಿದ್ದೀವಿ. ಇಲ್ಲೇನು ಮಾಡ್ತಾಯಿದ್ದೀವಿ, ಚೆಂಡು ಹೂವು, ಸೇವಂತಿ. ನಾವು ಇಲ್ಲಿ ನಿಮೋಟೆಡ್ಸ್ ಅಥವಾ ಬೇರ್ಗಂಟು ರೋಗಕ್ಕೆ, ಲಾಡಿ ಹುಳದ ಬಾಧೆಗೆ ನಾವೇನು ಹೇಳ್ತೀವಿ, ಇವನ್ನ ಚೆಂಡು ಹೂವು, ಸೇವಂತಿ ಯಾಕೆ ಅಂತಂತೀವಿ. ನಮ್ಗೆ ಇವೆರಡೂ ಬೇಡ, ನಮ್ಮ ಕೈಲಿ ಆಗಲ್ಲ ಅಂತ ಮಾಡೋರು ನಾವು ಸನ್ನೆಂಪತ್ತ ನಾವೇನು ಏನಂತೀವಿ ಅದನ್ನು ಹೇಳ್ತೀವಿ ನಿಮಗೆ ಹೆಸರನ್ನ. ಸೊ ಸನ್ನೆಂಪು ಅಂತ ಏನಿದೆ ಅದನ್ನು ನಾವು ಬೆಳ್ಕೊಬೋದು. ಇಲ್ಲಿ ಇದು ಬೆಳೆಯೋದ್ರಿಂದ ಏನಾಗ್ತದೆ, ನಮಗೆ ಅತಿ ಮುಖ್ಯವಾಗಿ ಇವು ಬೆಳೆದಾಗ ಏನು ಈ ತ್ರಿಕೋಣಾಕಾರದಲ್ಲಿದ್ದಾವೆ, ಇವು ಬೆಳೆದಾಗ ಏನಾಗ್ತವೆ, ನಮಗೆ ಆ ಬೇರುಗಳಿಂದ ಸೂಸುವಂಥ ಆಲ್ಫಾ ತೆಟ್ರನೈಲ್ ಅನ್ನುವಂಥ ರಾಸಾಯನಿಕ ಬಿಡುಗಡೆ ಆಗ್ತದೆ. ಅದು ಬೇರ್ಗಂಟು ರೋಗವನ್ನು ಸೃಷ್ಟಿ ಮಾಡುವಂಥ ಆ ಲಾಡಿ ಹುಳುಗಳನ್ನೆಲ್ಲ, ಆ ತತ್ತಿಗಳನ್ನೆಲ್ಲ ಸಾಯಿಸಿ ಏನಾಗ್ತವೆ, ನಮ್ಮ ಗಿಡಗಳಿಗೆ ಯಾವುದೇ ಬೇರ್ಗಂಟು ರೋಗ ಬರ್ತಾನೆ, ಯಾವುದೇ ಅತಿ ಮುಖ್ಯವಾದ ಸಮಸ್ಯೆ ಕೊಡುವಂಥ ಒಂದು ರೋಗ ಅದು ಯಾವುದೋ ತರಕಾರಿ ಗಿಡಗಳಲ್ಲಿ. ಅದನ್ನು ನಿವಾರಣೆ ಮಾಡೋಕ್ಕೆ ಏನು ಮಾಡ್ತವೆ, ಈ ಒಂದು ನಿಮೋಟೆಡ್ನ ಬೇರ್ಗಂಟು ರೋಗನ ನಿವಾರಣೆ ಮಾಡೋದಕ್ಕೆ ಈ ಚೆಂಡು ಹೂವು ಇವೆಲ್ಲ ಮಾಡ್ತವೆ. ಮತ್ತು ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಹೂವುಗಳು, ದುಂಬಿಗಳನ್ನ ಅತಿ ಹೆಚ್ಚು ಆಕರ್ಷಣೆ ಮಾಡೋದ್ರಿಂದ ಏನಾಗುತ್ತೆ, ದುಂಬಿಗಳು ಬರ್ತವೆ. ಅವು ಬೇರೆ ಬೇರೆ ಹೂವುಗಳ ಮೇಲೆ ಈ ಸಮಯಕ್ಕೆ ಬಿಟ್ಟಂಥ ಹುರುಳಿ ಹೂವು ಇರ್ಬೋದು, ಬೆಂಡೆ ಹೂವು ಇರ್ಬೋದು, ನಿಮ್ಮ ಬೀಟ್ರೂಟು, ಪ್ರತಿಯೊಂದು ಯಾವುದೇ ಒಂದು ಬಿಡ್ತಾ ಇದೆ ಇಲ್ಲಿ ಹೂವುಗಳು, ನಿಮ್ಮ ಮೆಣಸಿನ್ಕಾಯಿ ಅವೆಲ್ಲ ಹೂವು ಬಿಡ್ತವೆ ಅಂದರೆ ಅದ್ರ ಮೇಲೆ ಹೋಗಿ ಕೂತ್ಕೊಂಡು ಮಕರಂದ ತೊಗೊಳೋದಕ್ಕೆ, ಮಕರಂದ ನೆಕ್ಟರ್ ತೊಗೊಳೋದಕ್ಕೆ ಅಂತ ಅದ್ರ ಮೇಲೆ ಕೂತಾಗ ಏನಾಗುತ್ತೆ, ತನ್ನಿಂದ ತಾನೇ ಪರಾಗ ಆಗೋದ್ರಿಂದ ಹೆಚ್ಚೆಚ್ಚು ಹೂಗಳು, ಸುಮ್ಮನೆ ಪರಾಗ ಆಗದೇ ಬೀಳೋದು ಬದಲು ಹೆಚ್ಚೆಚ್ಚು ಹೂಗಳು ಪಕ್ವವಾಗಿ ಕಾಯಿಗಳಾಗಿ ನಮಗೆ ಇಳುವರಿ ಕೊಡೋದಕ್ಕೆ ಅತಿ ಹೆಚ್ಚು ಲಾಭದಾಯಕ ಆಗ್ತವೆ. ಸೊ ಇದನ್ನು ನಾವು ಈ ರೀತಿ ನಾವು ನೋಡಿದ್ದೀವಿ. ಮತ್ತು ಇಲ್ಲೆಲ್ಲ ಏನು ಮಾಡ್ತಾಯಿದ್ದೀವಿ, ಈ ಗೀಟ್ಗಳೇನಿದ್ದಾವೆ, ಈ ಗೀಟ್ಗಳಲ್ಲೆಲ್ಲ ಏನು ಮಾಡ್ತಾಯಿದ್ದೀವಿ ನಾವು, ಬೀಟ್ರೂಟು, ಕ್ಯಾರೆಟು, ಆಲೂಗಡ್ಡೆ, ಶೇಂಗಾ, ಕಡಲೆಕಾಯಿ, ಈ ರೀತಿ ನಿಮ್ಮ ಹೂಕೋಸು, ಎಲೆಕೋಸು, ಗೆಡ್ಡೆಕೋಸು, ಈ ರೀತಿ ನಾವೇನು ಮಾಡ್ತಾಯಿದ್ದೀವಿ, ಅವನ್ನೆಲ್ಲ ನಾವು ಇಲ್ಲಿ ಬೆಳೆಯೋದನ್ನು ನೋಡ್ತಾಯಿದ್ವಿ. ಇದು ಬೆಳೆಯೋದ್ರಿಂದ ಕೂಡ ಏನಾಗುತ್ತೆ ಅಂತ ನೋಡ್ತಾಯಿದ್ವಿ. ಯಾವಾಗ ಈ ಗೆಡ್ಡೆ ತರಕಾರಿಗಳು ಬೆಳೀತವೆ, ಇವು ಬಿಡೋವಂಥ ಬೇರುಗಳು, ನಿಮ್ಮ ಮೂಲಂಗಿ ಇರ್ಬೋದು, ನಿಮ್ಮ ಕ್ಯಾರೆಟ್ ಇರ್ಬೋದು, ಈ ರೀತಿ ಬಿಡೋದ್ರಿಂದ ಏನಾಗ್ತವೆ, ಈ ಮಣ್ಣು ಏನು ಈ ಇಳಿಜಾರಿನ ಮಣ್ಣಿದೆ,
ಮಳೆ ಬಿತ್ತು ಇದು ಬಿತ್ತು ಅಂತಂದಾಗ ಈ ದಡ ಕಸಿಬಿಟ್ಟು ಈ ಮಣ್ಣು ತುಂಬಿಕೊಂಡು ನಮ್ಮ ಕಾಲುವೆಗಳು ಮತ್ತೆ ಮುಚ್ಚೋಗಿ ನಾವು ಪದೇ ಆ ಕಾಲುವೆನ ತೆಗೆದು ಬದುನ ನಿರ್ಮಾಣ ಮಾಡೋದನ್ನು ತಪ್ಪಿಸೋದಕ್ಕೆ ಅತಿ ಮುಖ್ಯವಾಗಿ ಏನು ಕೆಲಸ ಮಾಡುತ್ತೆ, ಆ ಒಂದು ಕೆಲಸಗಳನ್ನ ಕೂಡ ಮಾಡ್ತವೆ ಮತ್ತು ನಮಗೆ ಸಾಕಷ್ಟು ಹಣನೂ ಕೊಡ್ತವೆ. ಮತ್ತು ಅದೇ ರೀತಿ ನೀವು ಒಂದು ಭಾಗದಲ್ಲಿ ಗೆಡ್ಡೆ ತರಕಾರಿ ಹಾಕ್ತೀವಿ, ಇನ್ನೊಂದು ಸಾಲಿಗೆ ನಾವೇನು ಮಾಡ್ಬೋದು, ಈ ಕಡೆಗೆ ನಾವು ಸೊಪ್ಪುಗಳನ್ನ ಬೆಳಿಬೋದು. ದಂಟಿನ ಸೊಪ್ಪು, ಚಕೋತ ಸೊಪ್ಪು, ಮೆಂತ್ಯ ಸೊಪ್ಪು, ಸಬಾಕ್ಷಿ ಸೊಪ್ಪು, ಬೇರೆ ಇದಾವಲ್ಲ. ಸೊ ಇವನ್ನೆಲ್ಲ ನಾವು ಬೆಳೀತಾರನೇ ಇರ್ಬೋದು. ಮುಂದೆ ಹೇಗೆ ಬೆಳೆಯೋದು, ಹೇಗೆ ನೀರು ಕೊಡೋದು ಅನ್ನೋದನ್ನು ಕೂಡ ನಾವು ನೋಡೋಣ. ಈ ರೀತಿ ನಾವು ಬೆಳೆಯೋದ್ರಿಂದ ಏನಾಗುತ್ತೆ, ನಮಗೆ ಬರೀ ಏಕ ಬೆಳೆ ಪದ್ಧತಿ ಬೆಳೆಯೋದ್ರಿಂದ ನಮ್ಗೆ ಆಗೋವಂಥ ಕೀಟಬಾಧೆಗಳು ಎಲ್ಲ ನಿವಾರಣೆನೂ ಮಾಡ್ಬೋದು. ತದನಂತರ ಮಾರ್ಕೆಟಲ್ಲಿ ಏರುಪೇರಾದಾಗ ಕೂಡ ನಮಗೆ ಸಮಸ್ಯೆಗಳ್ನ ನಿವಾರಣೆ ಮಾಡೋದೂ ಆಗುತ್ತೆ. ಬೆಲೆಗಳು ಒಂದಕ್ಕೆ ಬೆಲೆ ಇರುತ್ತೆ, ಕ್ಯಾರೆಟಿಗೆ ಬೆಲೆ ಇದೆ, ಮೂಲಂಗಿಗಿದೆ, ಹುರುಳಿಕಾಯಿಗಿಲ್ಲ. ಈ ರೀತಿ ಏನಾಗುತ್ತೆ ಅಂದರೆ ನಮಗೆ ಸರಿದೂಗಿಸ್ಕೊಂಡು ರೈತನಿಗೆ ಯಾವುದೇ ರೀತಿ ತೊಂದರೆಗಳಾಗ್ದಾನೆ. ಮತ್ತು ನೀವು ಕೆಲವು ಸಲ ಏನಾಗುತ್ತೆ ಅಂದರೆ ಕೊತ್ತಂಬರಿ 10 ರೂಪಾಯಿ ಕೆಜಿ ಇರ್ತದೆ, ಅದೇ ಮೆಂತ್ಯ ಸೊಪ್ಪು 150 ರೂಪಾಯಿ ಕೆಜಿ ಆಗಿರುತ್ತೆ. ಆ ರೀತಿ ನಮಗೆ ಬೇರೆ ಬೆಳೆಗಳೆಲ್ಲ ಬರೋದ್ರಿಂದ ಏನಾಗುತ್ತೆ, ನಮಗೆ ಸರಿದೂಗಿಸ್ಕೊಂಡು ಹೆಚ್ಚು ಲಾಭ ಕೊಡೋದು ಕೂಡ ಅನುಕೂಲ ಆಗುತ್ತೆ. ಇದನ್ನು ನಾವು ನೀರು ಹಾಯಿಸೋದಕ್ಕೂ ಮಾಡ್ಬೋದು. ಇದೇ ರೀತಿ ನೀವೇನು ಮಾಡ್ಬೋದು ಅಂದರೆ, ನಾವು ಇಲ್ಲ ನಮ್ಮ ಹತ್ರ ನೀರು ಹಾಯಿಸೋದಕ್ಕೆ ಆಳು ಮಂದಿ ಇಲ್ಲ, ಜನ ಇಲ್ಲ, ನಾವು ಕೆಲಸಗಳಿಗೆ ಹೋಗ್ತೀವಿ, ನಮ್ಮ ಕೈಲಿ ಆಗಲ್ಲ ಅಂತಂದಾಗ ನೀವೇನು ಮಾಡ್ತೀರಾ ಅಂದರೆ, ಇದಕ್ಕೆ ಡ್ರಿಪ್ ಲೈನ್ ಎಳಿತೀರ. ಹನಿ ನೀರಾವರಿನ ಏನು ಮಾಡ್ತೀರಾ ನೀವು, ಮಧ್ಯದಲ್ಲಿ ತೊಗೊಂಡು ಈ ಮೊದಲು ಗಿಡಗಳು ಬೆಳೆಯೋವಂಥ ಸಮಯದಲ್ಲಿ ಏನು ಮಾಡ್ತೀವ, ನೀವು ಇದನ್ನು ಈ ಹನಿ ನೀರಾವರಿ ಅಂತ ತರಕಾರಿ ಬೆಳಿಬೇಕಾದ್ರೆ ನೀವು ಇನ್ಲೈನ್ ಡ್ರಿಪ್ ಅಂತ ಏನಿದೆ ಅದು ಯಾಕೆಂದರೆ ಒಂದೊಂದು ಅಡಿಗೆ ಆ ರೀತಿ ಅದು ಸೂಸ್ಕೊಂಡು ಹೋಗ್ತಾ ಇರುತ್ತೆ ನೀರು. ನಮಗೆ ಮತ್ತು ಮೈಕ್ರೋಟ್ಯೂಬ್ ಹಾಕಬೇಕು ಬಿಡಬೇಕು ಅನ್ನೋದಿರಲ್ಲ. ಸೊ ಇಂಥ ಸಮಯದಲ್ಲಿ ನೀವು ಇನ್ಲೈನ್ ಡ್ರಿಪ್ ಅಂತ ಬಿಟ್ಕೊಂಡ್ಬಿಟ್ಟಾಗ ನಿಮ್ಗೇನಾಗುತ್ತೆ, ಮಧ್ಯದಲ್ಲಿ ಒಂದು ಬಿಟ್ಕೊಳ್ಳೋದು, ಅದಾದ ನಂತರ ನೀರು ತೇವಿಸ್ಕೊಂಡು ಹೋಗ್ತಾ ಇರೋದು. ನಾವು ಈ ಡ್ರಿಪ್ ಮಾಡ್ತೀವಿ ಅಥವಾ ಸ್ಪ್ರಿಂಕ್ಲರ್ ಮಾಡ್ತೀವಿ ಅಂತಂದಾಗ, ತುಂತುರು ನೀರಾವರಿ ಮಾಡ್ತೀವಿ ಅಂದಾಗ ನಾವೇನು ಮಾಡ್ಬೇಕಾಗತ್ತೆ, ಮುಂಚೆನೇ ಈ ಬೆಡ್ಗಳು ಅಥವಾ ಈ ಬದುಗಳೇನಿದ್ದಾವೆ, ಬದುಗಳೇನಿದ್ದಾವೆ, ಇದನ್ನು ನೆನೆಸ್ಕೊಬೇಕಾಗತ್ತೆ ಮೊದಲು. ಅಂದರೆ ನೀವು ಇನ್ಲೈನ್ ಡ್ರಿಪ್ಪಿಂದ ಏನು ಮಾಡ್ತೀರಾ, ಅದನ್ನು ಮೊದಲು ಹಿಂದಿನ ದಿವಸನೇ ತೇವಿಸ್ಕೊಂತೀರ. ಅದಾದ ನಂತರ ಬಿತ್ತನೆ ಮಾಡೋದಕ್ಕೆ ನಾವು ನೋಡಿದ್ದೀವಿ 400 kg ಘನಜೀವಾಮೃತ ಕೊಟ್ಕೊನೆ ಉಳುಮೆ ಮಾಡಿರ್ತೀವಿ. ಅದಾದ ನಂತರ ಸಸಿ ಇಡಬೇಕಾದ್ರೆ ಒಂದು ಚಮಚದಷ್ಟು ಟೀ ಸ್ಪೂನ್ ಅಂತ ಏನಂತೀವಲ್ಲ, ಅದರೊಳಗೆ ಒಂದೊಂದು ಗುಣಿಗೂ ಹಾಕ್ತೀರಾ, ಅದರಲ್ಲಿ ಮಣ್ಣಲ್ಲಿ ಬೆರೆಸ್ತೀರ, ಸಸಿ ಇಡ್ತೀರ, ಮುಚ್ಕೊಂಡು ಹೋಗ್ತೀರಾ. ಅದೇ ರೀತಿ ಇದು ಬೀಜ ಹಾಕ್ತೀರ ಅಂದರೆ ಸಾಲಿಗೆ ಒಂದು ಗೆರೆ ಎಳ್ಕೊಂತೀರ. ಈ ರೀತಿ ಗೆರೆ ಎಳ್ಕೊಂಡು ಏನು ಮಾಡ್ತೀರಾ, ಗೆರೆ ಒಳಗೆ ಘನಜೀವಾಮೃತ ಹಾಕ್ತೀರಾ, ಮತ್ತು ನೀವು ಬೀಜ ಬಿತ್ತನೆ ಮಾಡ್ಕೊಂಡು ಹೋಗ್ತಿರ್ತೀರ. ನೀವು ಕ್ಯಾರೆಟ್ ಹಾಕಬೇಕು ಅಂದರೆ ಎಷ್ಟು ಅಂತರದಲ್ಲಿ ಮಾಡ್ತಿದ್ರೆ ಅದೇ ಅಂತರ ಮಾಡಿ ಇದು ಮಾಡಿ. ಆದರೆ ಇಲ್ಲಿ ಈ 1.5 ಅಡಿ ಏರ್ಬೋದು ಕೊಟ್ಟಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ನೀವು ಎರಡೂ ಕಡೆಗೆ ನೀವು ಇದು ಕೊಡೋಕ್ಕೆ ಬರೋದಿಲ್ಲ. ಎರಡೂ ಕಡೆಗೆ ಎಲೆಕೋಸು ಮತ್ತು ಹೂಕೋಸು, ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ಇವೆರಡೂ ಕೊಡೋಕ್ಕಾಗಲ್ಲ. ಯಾಕಂದರೆ ದೊಡ್ಡದಾಗಿ ಬೆಳಿತಾವೆ. ಅದು ನೀವು ಎರಡೂ ಪಕ್ಕ ಕೊಟ್ಬಿಟ್ರಿ ಅಂದರೆ ಏನಾಗ್ತವೆ, ಒಂದಕ್ಕೊಂದು ತುಂಬ ಸೇರಿಸ್ಕೊಂಡು ಅಲ್ಲಿ ನನಗೆ ಇದು ಏನು ಒಂದು ಗಿಡಕ್ಕೆ ಇನ್ನೊಂದಕ್ಕೆ ಏನು ಸಮಸ್ಯೆ ಆಗುತ್ತೆ ಅಂತೇಳಿ ಆ ರೀತಿ ಆಗುತ್ತೆ. ಅದನ್ನಾದಾಗ ನಮಗೆ ತೊಂದರೆ ಆಗುತ್ತೆ. ಹಾಗಾಗಿ ಏನು ಮಾಡ್ತೀರಾ, ಒಂದೇ ಕಡೆ ಬೆಳಿತೀರ. ಇಲ್ಲಿ ಬೆಳೆದಿರಿ ಅಂದರೆ ಇಲ್ಲಿ ಬೆಳೆದಿರಿ ಅಂದರೆ ಅಲ್ಲಿ, ಇದ್ರ ಪಕ್ಕಕ್ಕೆ ನೀವು ಬೇರೆ. ಇವಾಗ ಇಲ್ಲಿ ನೀವು ಹೂಕೋಸು ಹಾಕಿದ್ದೀರಾ ಅಥವಾ ಎಳೆಕೋಸು ಹಾಕಿದ್ರೆ ಇಲ್ಲೇನು ಮಾಡ್ತೀರಾ, ಕ್ಯಾರೆಟು ಬೀಟ್ರೂಟ್ ಈ ರೀತಿ ಹಾಕೊಂಡು ಹೋಗ್ತೀರಾ. ಅರ್ಥ ಆಯ್ತಾ? ಅದೇ ರೀತಿ ಏನು ಮಾಡ್ತಾರೆ, ತಿರ್ಗಾ ಎಳೆಕೋಸು ಹೂಕೋಸು ಇದಾಗ್ತೀರಾ. ಅದಾದ ನಂತರ ಏನು ಮಾಡ್ತೀರಾ, ತಿರ್ಗಾ ಬೀಟ್ರೂಟು ಕ್ಯಾರೆಟ್ ಈ ಥರ ಹಾಕ್ತೀರಾ. ಅಂದರೆ ಒಂದಕ್ಕೊಂದು ಘರ್ಷಣೆ ಆಗಬಾರ್ದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಮಗೆ ಅತಿ ಹೆಚ್ಚು ಲಾಭ ಬರೋದು ನೋಡ್ತೀವಿ. ಇನ್ನೊಂದು ಇದರೊಳಗೆ ಮುಂದುವರೆದ ಭಾಗವಾಗಿ ಇದು 3 ಅಡಿ ಬದುನಿಂದ ಬದುಗೆ ಮಧ್ಯದಿಂದ ಟ್ರೆಂಚ್ ಮಧ್ಯದಿಂದ ಮಧ್ಯಕ್ಕೆ 3 ಅಡಿ ಅಥವಾ ಬೆಡ್ನ ಮಧ್ಯದಿಂದ ಮಧ್ಯಕ್ಕೆ 3 ಅಡಿ ಅಂತ ಏನು ಇಟ್ಕೊಂಡಿದ್ದೀವಿ. ನಾವು ಇದನ್ನು ಇನ್ನೂ ಹೆಚ್ಚು ಲಾಭದಾಯಕವಾಗಿ ಮಾಡ್ತೀವಿ. ನಮ್ಗೆ ಅತಿ ಶೀಘ್ರವಾಗಿ ಹಣ ಬೇಕು ಅಂದಾಗ ಇದನ್ನೇನು ಮಾಡ್ಬೋದು ನಾವು ಅಂದಾಗ, ಒಂದು ಸಣ್ಣ ಬದಲಾವಣೆ ಮಾಡ್ಕೊಬೇಕಾಗುತ್ತೆ. ಆ ಸಣ್ಣ ಬದಲಾವಣೆ ಏನಪ್ಪ ಅಂತಂದರೆ, ಈ ಬದು ಏನು ನಿರ್ಮಾಣ ಮಾಡಿದ್ವಿ, ಕಾಲುವೆ ಬದು ಈ ರೀತಿ ಏನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಈ ಏರ್ಬದು ಏನಿದೆ, ಏರ್ಬದುನ ಅಗಲ, ಈ ಏರ್ಬದುನ ಅಗಲ 2.5ಯಿಂದ 3 ಅಡಿ, 2.5ಯಿಂದ 3 ಅಡಿ ಇಟ್ಕೊಂಬೋದು. ಈ ಕಾಲುವೆ ಮಾಮೂಲಾಗಿ ಏನಿರುತ್ತೆ, 1 ಕಾಲಿಂದ 1.5 ಅಡಿ ಇರುತ್ತೆ. ಈ ರೀತಿ ನಾವು 3 ಅಡಿ ಅಥವಾ 2.5 ಅಡಿ, 3 ಅಡಿ ಅಥವಾ 2.5 ಅಡಿನ ನಾವು ಬದುಗಳು ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ, ಈ ಸಮಯದಲ್ಲಿ ಹೆಂಗೆ ಮಾಡೋದು ನೋಡಿರಿ. ಈ ರೀತಿ ಇರುತ್ತೆ, ನಿಮ್ಮ ಬದು ಹೋಗ್ತಾ ಇದೆ. ಇಲ್ಲೇನು ಮಾಡ್ತಿದ್ದೀವಿ, ಈ ಬದು ಹೋಗೋದ್ರೊಳಗೆ ಏನು ಮಾಡ್ತೀವಿ, ಈ ಮಧ್ಯದಲ್ಲಿ ಮೊದಲೇ ಹೇಳಿದ ರೀತಿಯಲ್ಲಿ ಏನು ಮಾಡ್ತೀವಿ, ಗಿಡ ತರಕಾರಿ, ಜೋಳ, ಅಲಸಂಡೆ, ಗಿಡ ತರಕಾರಿ ಇಲ್ಲಿನ ಏನು ಮಾಡ್ತೀವಿ. ಮತ್ತು ನಿಮ್ಮ ಇದು ಚೆಂಡು ಹೂವು ಮತ್ತು ಗಿಡ ತರಕಾರಿ, ಜೋಳ, ಅಲಸಂಡೆ, ಗಿಡ ತರಕಾರಿ, ಚೆಂಡು ಹೂವು ಈ ರೀತಿ ಮಾಡ್ಕೊಂಡು ಹೋಗ್ತೀರ.
ಇದನ್ನು ಮಾಡಿದ ನಂತರ ಏನು ಮಾಡ್ತೀರಾ ಅಂದರೆ ಇದಕ್ಕೆ ಈ 3 ಅಡಿ ಬೆಡ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ ಅಂದರೆ ಎರಡು ಸಾಲು ನೀವು ಇದು ಬಿಡಬೇಕಾಗತ್ತೆ, ಡ್ರಿಪ್ ಲೈನ್. ಮೈಕ್ರೋ ಟ್ಯೂಬ್ನ ಏನು ಮಾಡ್ತೀರಾ 2 ಸಾಲು ಬಿಡ್ತೀರಾ, ಲ್ಯಾಟ್ರಲ್ ಟ್ಯೂಬು ಅಂದರೆ ಇನ್ಲೈನ್ ಡ್ರಿಪ್ ಹಾಕ್ಬಿಟ್ರೆ ನೀವು ಇನ್ನೂ ಒಳ್ಳೆಯದು. ಯಾವ ಲ್ಯಾಟ್ರಲ್ ಲೈನ್ ಇರಲ್ಲ, ಇನ್ಲೈನ್ ಹಾಕ್ದಾಗ ಏನು ಮಾಡ್ತೀರಾ 2 ಸಾಲಲ್ಲಿ ಬಿಡಬೇಕಾಗತ್ತೆ. ಈ ಕಡೆ ಒಂದು, ಇದರಿಂದ ಒಂದು 6 ರಿಂದ 8 ಅಂಗ್ಲ ಈ ಕಡೆ, 6 ರಿಂದ 8 ಅಂಗ್ಲ ಈ ಕಡೆಗೆ ನೀವು ಏನು ಮಾಡ್ತೀರಾ ಈ ಡ್ರಿಪ್ ಲೈನ್ ಅಥವಾ ಹನಿ ನೀರಾವರಿದು ಪೈಪು ನಳಿಕೆನ ಬಿಟ್ಕೊಂಡು ಹೋಗ್ತೀರಾ. ಇದು ಮಾಡಿಬಿಟ್ಟು ಏನು ಮಾಡ್ತೀರಾ, ಇಲ್ಲಿ ಯಥೇಚ್ಛವಾಗಿ ಮಾಮೂಲಾಗಿ ಹೇಳಿದಾಗೆ ನೀವು ಇಲ್ಲಿ ಗೆಡ್ಡೆ ತರಕಾರಿಗಳು ಹಾಕಂತೀರ. ಏನು ಮಾಡ್ತೀರಾ, ಗೆಡ್ಡೆ ತರಕಾರಿ ಹಾಕಂತೀರ. ನಮ್ಗೆ ಇಷ್ಟಕ್ಕೆ ಸಾಲಲ್ಲ, ನನಗೆ ತುರಂತ ದುಡ್ಡು ಬೇಕು, ನಮಗೆ ಇನ್ನೂ ಹೆಚ್ಚೆಚ್ಚು ಲಾಭ ಬೇಕು ಅಂತ ಅಂದಾಗ ಏನು ಮಾಡ್ತೀವಿ, ಈ ವ್ಯವಸ್ಥೆ ಒಳಗೆ ಈ ರೀತಿ ಅಡ್ಡವಾಗಿ ಏನು ಮಾಡ್ತೀರಾ, ಈ ರೀತಿ ಅಡ್ಡವಾಗಿ ಒಂದೊಂದು ಅಡಿಗೆ 2 ಏನು ಹಾಕಿದ್ದೀರಾ, ಗಿಡ ತರಕಾರಿ, ಮುಸ್ಕಿನ ಜೋಳ, ಗಿಡ ತರಕಾರಿ ಅಂದರೆ ಗಿಡ ತರಕಾರಿ ಮುಸ್ಕಿನ ಜೋಳದ ಮಧ್ಯ, ಮುಸ್ಕಿನ ಜೋಳ ಗಿಡ ತರಕಾರಿ ಮಧ್ಯ, ಗಿಡ ತರಕಾರಿಯಿಂದ ಈ ಯಾವುದೋ ಇದು ಚೆಂಡು ಹೂದ ಮಧ್ಯ, ಚೆಂಡು ಹೂದಿಂದ ಗಿಡ ತರಕಾರಿ ಮಧ್ಯ, ಈ ರೀತಿ ಪ್ರತಿಯೊಂದು ಸಾಲು ಏನು ಮಾಡ್ತೀರಾ, ಒಂದು ಕೋಲ್ ತೊಗೊಂಡು ಗೆರೆ ಎಳೀರಿ. ಕೋಲ್ ತೊಗೊಂಡು ಏನು ಮಾಡ್ತೀರಾ, ಗೆರೆ ಎಳಿತೀರ. ಅಂದರೆ ಈ ಆಕಾರದಲ್ಲಿ ಗೆರೆ ಎಳಿತೀರಾ. ಇದಕ್ಕೊಂಚೂರು ಘನಜೀವಾಮೃತ ಹಾಕ್ತೀರಾ, ದಂಟಿನ ಸೊಪ್ಪಿನ ಬೀಜ, ಸಬಾಕ್ಸಿ ಸೊಪ್ಪಿನ ಬೀಜ, ಅರವೆ ಸೊಪ್ಪಿನ ಬೀಜ, ಚಕೋತೆ ಸೊಪ್ಪಿನ ಬೀಜ ಏನು ಮಾಡ್ತೀರಾ ಪ್ರತಿ ಒಂದಡಿಗೆ ಹಾಕೊಂಡು ಹೋಗ್ತೀರಾ. ಯಾವುದೇ ಸೊಪ್ಪು ನಿಮಗೆ 1 ತಿಂಗಳಲ್ಲಿ ಬಂದುಬಿಡುತ್ತೆ. ಈ ಥರ ಮಾಡಿದಾಗ ಪ್ರತಿಯೊಂದು ಬೆಡ್ಡಲ್ಲಿ ಪ್ರತಿಯೊಂದು ಸಾಲಿಗೆ ಎಷ್ಟು ಬರುತ್ತೆ, ನಮಗೆ ಸುಮಾರು 300 ಗ್ರಾಮ್ ಅಷ್ಟು ನಮಗೆ ಸೊಪ್ಪು ಸಿಗುತ್ತೆ. ಎಷ್ಟು, ಒಂದೇ ತಿಂಗಳಲ್ಲಿ. ಒಂದೊಂದು ಅಡಿಗೆ ಹಾಕಿದ್ದೀವಿ ಅಂದರೆ ನಾವು 100 ಅಡಿಗೆ 430 ಅಡಿ ತೊಗೊಂಡಾಗ 1 ಎಕರೆ ಆಗುತ್ತೆ. ಅಂಥದ್ರೊಳಗೆ 430 ಅಡಿಗೆ ಅಂತಂದಾಗ 430 ಕಟ್ಟು ನಮಗೆ ಸೊಪ್ಪಾಗುತ್ತೆ. ಒಂದು ಕಟ್ಟಿಗೆ 20 ರೂಪಾಯಿ ಅಂತ ಅಂದ್ರೂ ಒಳ್ಳೆ ಬೆಲೆ ಇದ್ದಾಗ, ಅಂದರೆ ಸಾಧಾರಣ ಬೆಲೆ ಇದ್ದಾಗ ಒಂದು 20 ರೂಪಾಯಿ, ಅಥವಾ ಬೆಲೆ ಕಮ್ಮಿ ಇದ್ದಾಗ ಒಂದು 5 ರೂಪಾಯಿ ಅಂದ್ರೂ ಎಷ್ಟಾಯಿತು ನಮಗೆ ಸಿಗ್ತಾ ಇರುತ್ತೆ. ದಂಟಿನ ಸೊಪ್ಪು ಕಮ್ಮಿ ಇದೆ, ಆದರೆ ಚಕೋತ ಸೊಪ್ಪು ಜಾಸ್ತಿ ಇದೆ. ಮೆಂತ್ಯ ಸೊಪ್ಪು ರೇಟು ಇನ್ನೂ ಜಾಸ್ತಿ ಇದೆ. ಸೊ ಈ ರೀತಿ ಕೊತ್ತಂಬರಿ ರೇಟು ಕಮ್ಮಿ ಇದೆ ಅಥವಾ ಜಾಸ್ತಿ ಇದೆ. ಈ ರೀತಿ ಏನಾಗುತ್ತೆ, ನಮ್ಮ ನಿರಂತರ ಸೊಪ್ಪುಗಳು ಬರ್ತಾ ಇರ್ತವೆ. ಮೊದಲೇ 1 ತಿಂಗಳು 1.5 ತಿಂಗಳಲ್ಲಿ ನಾವು ಲಕ್ಷ ರೂಪಾಯಿ ಮೇಲೆ ಬರೀ ಸೊಪ್ಪಲ್ಲಿ ನೋಡ್ಬೋದು. ಬಂದ್ಬಿಟ್ಟು ನನ್ನ ಆಮೇಲೆ ಕೂತ್ಕೊಂಡು ಸರ್ ನಾನು ಮಾಡಿದೆ 50,000 ಬಂತು 30,000 ಬಂತು, ದಯವಿಟ್ಟು ಅನ್ಬೇಡಿ. ಯಾಕೆಂದರೆ ಮಾರುಕಟ್ಟೆಯಲ್ಲಿ ಆ ಸಮಯದಲ್ಲಿ ಒಂದು ಸೊಪ್ಪಿನ ಬೆಲೆಗಳನ್ನು ನೋಡಬೇಕಾಗುತ್ತೆ. ನಾವು ಎಷ್ಟು ದಾಸ್ತಾನು ಬಂದೈತೆ ಅಂತಲೂ ನೋಡಬೇಕಾಗುತ್ತೆ. ಮೂರನೇದಾಗಿ ನೀವು ಮಾಡಿರೋಂಥ ತಪ್ಪುಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಮೊದಲನೇ ಹಂತದಲ್ಲಿ ಆಗಿರೋಂಥವ್ರಿಗೆ ಇಳುವರಿ ಸ್ವಲ್ಪ ಕಮ್ಮಿ ಬರ್ಬೋದು. ನಾವು ಅಷ್ಟೊಂದು ಅಂದ್ಬಿಟ್ರೆ ನಮಗೆ ಬರಲಿಲ್ಲ, ಇದನ್ನು ಹೆಚ್ಚು ಬರೋವಂಥ ಸಾಧ್ಯತೆ ಇರ್ತದೆ. ಈ 1.5-2 ತಿಂಗಳು ಮುಂಚೆ ಏನಾದ್ರು ಸೊಪ್ಪಿನ ಬೆಲೆ ತೊಗೊಂಬಿಟ್ಟಿದ್ವಿ ಅಂದರೆ ಇದನ್ನು 3 ರಿಂದ 4 ಲಕ್ಷ ಬಂದ್ಬಿಡೋದು. ಸೊ ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ, ನಾವು ಸೊಪ್ಪನ್ನು ಬೆಳ್ಕೊಬೋದು. ಅದಾದ ನಂತರ ನಾವು ಏನು ಮಾಡ್ತಾಯಿದ್ದೀವಿ, ಗೆಡ್ಡೆ ತರಕಾರಿಗಳು ಬರ್ತಾಯಿದ್ದಾವೆ ಮತ್ತು ಎಲ್ಲ ಬರ್ತವೆ. ಈ ತರಕಾರಿಗಳನ್ನ ನಾವು ಹಾಕಬೇಕು ಅಂದಾಗ ನಾವು ಬೀಜ ಅತಿ ಮುಖ್ಯವಾಗಿ ನೋಡಬೇಕಾಗಿರೋದು ನಾಟಿ ಬೀಜಗಳು ನೋಡಬೇಕಾಗುತ್ತೆ. ನಾಟಿ ಬೀಜ, ನಾಟಿ ಅಂದರೆ ಜವಾರಿ ಅಥವಾ ಲೋಕಲ್ ಸೀಡ್ಸ್, ಇವನ್ನು ನಾವು ಹುಡುಕಬೇಕಾಗುತ್ತೆ. ನೀವು ಪದೇ ನನಗೆ ಕರೆ ಮಾಡಿಬಿಟ್ಟು ಎಲ್ಲಿ ಸಿಗುತ್ತೆ ಅಂತ ಕೇಳೋದಂದರೆ ತುಂಬ ಕಷ್ಟ ಆಗುತ್ತೆ. ನೀವೇನು ಮಾಡಿರಿ ಅಂದರೆ ಗೂಗಲಲ್ಲಿ ನೆಟ್ಟಿಗೆ ಹೋಗಿ ಲೋಕಲ್ ಸೀಡ್ಸ್ ಕರ್ನಾಟಕ ಅಂತ ಹಾಕ್ಬಿಡಿ. ಏನು ಮಾಡ್ತೀರಾ, ಗೂಗಲ್ಗೆ ಹೋಗಿ ಲೋಕಲ್ ಸೀಡ್ಸ್ LOCAL ಲೋಕಲ್ ಸೀಡ್ಸ್ ಕರ್ನಾಟಕ ಅಂತ ಹಾಕಿ ಸರ್ಚ್ ಕೊಟ್ಟ ಅಂದರೆ ಏನು ಮಾಡುತ್ತೆ, ಅದು ಯಾರ್ಯಾರು ಲೋಕಲ್ ವೆಜಿಟೇಬಲ್ ಸೀಡ್ಸ್ ಅಂದರೆ ತರಕಾರಿ, ವೆಜಿಟೇಬಲ್ ಸೀಡ್ಸ್ ಕರ್ನಾಟಕ ಅಂತ ನೀವು ಹಾಕ್ಬಿಟ್ಟಂದರೆ ಸುಮಾರು ಜನ ಹೆಸರು ಕೊಡ್ತದೆ. ನಿಮಗೆ ಬೇಕಾಗಿರೋಂಥ ಬದನೆಕಾಯಿ ಇನ್ನೊಂದು ಮತ್ತೊಂದು ಇದು ಸಿಗುತ್ತೆ. ಸಹಜ ಸಮೃದ್ಧ ಅಂತ ಇದೆ, ಕನ್ನರಿ ಮಠದವ್ರು ಕೊಡ್ತಾರೆ. ಈ ರೀತಿ ಇದಿರುತ್ತೆ, ನೀವು ಮಾಡ್ಬೋದು. ಮತ್ತು ನಮ್ಮ IAHR GKVKಲಿ IAHR GKVK ಇವ್ರುಗಳಲ್ಲಿ ನಾವೇನು ಕೇಳಬೇಕು, ಇದನ್ನು ಓಪನ್ ಪಾಲಿನೇಟೆಡ್ OP ಸೀಡ್ಸ್ ಅಂತ. OP ಸೀಡ್ಸ್ ಅಂತ ಅಂದರೆ ಓಪನ್ ಪಾಲಿನೇಟೆಡ್ ಅಂದರೆ ಇದು ಯಾವುದೂ ನಿಮ್ಮ ಹೈಬ್ರಿಡ್ಡು ಅಥವಾ ಸಂಕರಣ ತಳಿ ಮಾಡೋದಂಗೆ ಲ್ಯಾಬ್ ಅಥವಾ ಪ್ರಯೋಗಶಾಲೆಯಲ್ಲಿ ಅದನ್ನು ಪರಾಗ ಮಾಡಿಸಿ ಅಥವಾ ಅದನ್ನು ಬೀಜನ ಇದು ಮಾಡಿ ಏನು ಅದನ್ನು ಒಂದು ಇದರೊಳಗೆ ಮಾಡಿ ಬೆಳೆದಿರಲ್ಲ. ಓಪನ್ ಪಾಲಿನೇಟೆಡ್ ಅಂತ ಅಂದರೆ ತೆರೆದ ಮುಕ್ತ ವಾತಾವರಣದಲ್ಲಿ ಆಗಿರುವಂಥ ಪರಾಗ. ನಾವೆಲ್ಲ ಹೇಗೆ ತರಕಾರಿ ಬೆಳಿತೀವೋ ಅದೇ ರೀತಿ ಅವ್ರು ಬೆಳೆದ್ಬಿಟ್ಟು ಆ ಪರಾಗದಿಂದ ಬರುವಂಥ ಬೀಜಗಳನ್ನ ಕೊಡ್ತಾರೆ. ಅಂದರೆ ಇದು ಮುಕ್ತ ಪರಾಗ.
ಸ್ವಲ್ಪ ಹೋಗಿ ನೀವು ದುಂಬಾಲು ಬೀಳಬೇಕಾಗತ್ತೆ. ಇಲ್ಲಪ್ಪ ನೀನು ಆರ್ಕಾನೆ ಹಾಕು, ನೀನು ಇದೇ ಹಾಕು, ತುಂಬ ಇಳುವರಿ ಬರುತ್ತೆ, ಅದಲ್ಲ ಅಂತಾರೆ. ದಯವಿಟ್ಟು ನೀವೇನು ಮಾಡಬೇಕು ಅಂದರೆ, ಸರ್ ಕೈ ಮುಗಿತೀವಿ, ನಮಗೆ ಇದನ್ನು ಕೊಡಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಮಗೆ ಬೇಕಾಗಿರೋದು ಇದು ನಮ್ಮ ಮಾಮೂಲು ಬೀಜಗಳಿವು, ಏನು ಜವಾರಿ ಬೀಜಗಳಿರ್ತವೆ ಅವೇ ಬೀಜಗಳಿದ್ವು, ಅಥವಾ ಸ್ಟ್ರೈಟ್ ಲೈನ್ ಅಥವಾ ಇಂಪ್ರೂವ್ಡ್ ಅಂತಂದ್ರೂ ಸುಧಾರಿತ ತಳಿ. ಈ ಬೀಜಗಳಾಗಿರ್ತವೆ, ಹೈಬ್ರಿಡ್ ಆಗಿರಲಾವು. ಅವನ್ನು ನೀವು ಅವ್ರ ಹತ್ರ ತೊಗೊಂಬೋದು. ಅಂಗಡಿಗಳಲ್ಲಿ ಹೋಗಿ ಕೇಳಿದಾಗ ಕೆಲವಾರು ಕಂಪ್ನಿಗಳು ಓಪನ್ ಪಾಲಿನೇಟೆಡ್ ಮಾಡ್ತಾರೆ, ಅಂದರೆ ಮುಕ್ತ ಪರಾಗ ಆಗಿರೋಂಥವು ಕೆಲವು ಕಂಪ್ನಿಗಳು ಅದನ್ನು ಅವರು ಬೀಜ ಉತ್ಪಾದನೆ ಮಾಡಿಕೊಡ್ತಾರೆ. ಅವ್ರನ್ನ ತಿಳ್ಕೊಂಡು ನೀವು ಗೂಗಲಲ್ಲಿ ಹೋದರೂ ಓಪನ್ ಪಾಲಿನೇಟೆಡ್ ಸೀಡ್ಸ್ ಕರ್ನಾಟಕ ವೆಜಿಟೇಬಲ್ ಸೀಡ್ಸ್ ಅಂತ ಹಾಕ್ಬಿಟ್ಟು ಕರ್ನಾಟಕದಲ್ಲಿ ಕಂಪ್ನೀಸ್ ಅಂತ ಕೇಳೋದು. ಅಂದರೆ ನೀವೇನು ಮಾಡುತ್ತೆ, ಯಾವ್ಯಾವ ಕಂಪ್ನಿಲಿದೆ ಅಂತ ಕೇಳುತ್ತೆ. ನೀವು ಅವ್ರ ಹತ್ರ ಮಾತಾಡಿ. ಅವ್ರು ಹೇಳಿದ ತಕ್ಷಣ ತರೋದಲ್ಲ, ಸರ್ ಇದು ಖಂಡಿತವಾಗ್ಲೂ ಓಪನ್ ಪಾಲಿನೇಟೆಡಾ, ಇದು ನಮಗೆ ಅನುಕೂಲನಾ, ಬೇಡ ನಮ್ಗೆ ಹೈಬ್ರಿಡ್ ಇರಲಿ, ನಾವು ಹೈಬ್ರಿಡ್ ವಿರೋಧಿಗಳಲ್ಲ, ನಮಗೆ ಬೇಡ, ನಮ್ಗೆ ಇದು ಕೊಡಿ, ನನ್ನ ಅಜ್ಜ ತಿಂದಿದ್ದು ರುಚಿ ತಿನ್ನಬೇಕು, ನಮ್ಮ ಅಮ್ಮ ತಿಂದಿದ್ದು ರುಚಿ ತಿನ್ಬೇಕು ನಾನು ಅಂತ ಹೇಳ್ಬಿಟ್ಟು ಅವ್ರ ದಯವಿಟ್ಟು ತೊಗೊಂಬನ್ನಿ. ಯಾಕೆಂದರೆ ಇದು ನಾವು ಮೊದಲೇ ನೋಡಿದ್ವಿ ಯಾವ ರೀತಿ ರೋಗ ನಿರೋಧಕ ಶಕ್ತಿ ಅದನ್ನು ಸ್ವಂತದಿಂದನೇ ಉತ್ಪಾದನೆ ಆಗಿ ಅವನ್ನೆಲ್ಲ ನಿಯಂತ್ರಣ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ನೀವು ಓಪನ್ ಪಾಲಿನೇಟೆಡು ಅಥವಾ ಸುಧಾರಿತ ಸುಧಾರಿತ ತಳಿ ಅಂದರೆ ಇಂಗ್ಲೀಷಲ್ಲಿ ಇಂಪ್ರೂವ್ಡ್ ವೆರೈಟಿ ಅಂತ, IMPROVED ಇಂಪ್ರೂವ್ಡ್ ವೆರೈಟಿ ಅಂತ. ಈ ಸುಧಾರಿತ ತಳಿ ಅಥವಾ ಇಂಪ್ರೂವ್ಡ್ ವೆರೈಟಿ ಅಂತ ಕೇಳಿ ಅವರು ಕೊಡ್ತಾರೆ ನಿಮಗೆ, ಅವನ್ನ ತೊಗೊಂಬಂದು ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಅಥವಾ ಕೆಲವು ಸಲ ಏನಾಗುತ್ತೆ ಅಂದರೆ, ಈ ಮುಖ್ಯವಾಗಿ ನಾವು ಏನು ಹೇಳ್ತೀವಿ ಅಂದರೆ, ಇವನ್ನೆಲ್ಲ ನೀವು ಬೆಳಿಬೇಕಾದ್ರೆ ಆ ಸಮಯಕ್ಕೆ ಹಾಕಬೇಕಾಗುತ್ತೆ. ನೀವು ಸುಮ್ಮನೆ ಎತ್ಕೊಂಬಂದು ಡಿಸೆಂಬರ್ಗೆ ನಾವು ಬಟಾಣಿ ಹಾಕ್ತೀವಿ, ಜನವರಿ ಹುರುಳಿಕಾಯಿ ಹಾಕ್ತೀವಿ, ಇದಕ್ಕೆ ಅದು ಮಾಡ್ತೀವಿ ಇದು ಮಾಡ್ತೀವಿ, ಆ ರೀತಿ ಆಗಲ್ಲ. ಆ ಸಮಯಕ್ಕೆ ಹಾಕಬೇಕಾಗುತ್ತೆ ಇವನ್ನೆಲ್ಲ ಬೆಳೆದಾಗ. ಆದರೆ ನಮಗೆ ಶುರು ಮಾಡ್ತಾಯಿದ್ದೀವಿ, ನಮಗೆ ತುರಂತವಾಗಿ ಈ ಥರ ಬೀಜಗಳಿಲ್ಲ ಅಂದಾಗ ನೀವು ಅಂಗಡಿಯಲ್ಲಿ ಸಿಗುವಂಥ ಬೀಜಗಳು ತೊಗೊಂಡು ಹಾಕಿದಾಗ ಯಾವ ಸಮಯದಲ್ಲಿ ಬೇಕಾದ್ರೆ ಹಾಕ್ಬೋದು. ಆದರೆ ಅದಕ್ಕೆ ಬೇಕಾದಂಥ ವಾತಾವರಣ ಇರೋಂಥ ಸಮಯದಲ್ಲಿ ಹೆಚ್ಚು ಇಳುವರಿ ರೋಗ ಮುಕ್ತವಾಗಿ ಬರ್ತವೆ. ಸೊ ಹಾಗಾಗಿ ನಾವು ಈ ರೀತಿ 3 ಥರ, ಒಂದು ಗೂಗಲ್ಗೆ ಹೋಗಿ ಲೋಕಲ್ ಸೀಡ್ಸ್ ಅಂತ ಕೇಳಿ, ಲೋಕಲ್ ವೆಜಿಟೇಬಲ್ ಸೀಡ್ಸ್ ಕರ್ನಾಟಕ ಅಂತ ಹಾಕಿ ಸಿಗುತ್ತೆ, ಅಥವಾ ಆಂಧ್ರ ತಮಿಳ್ನಾಡು ನೋಡಿ ಇಡೀ ದೇಶದಲ್ಲಿ ಇವತ್ತೇನು ಅವರು ನಿಮಗೆ ಇದ್ರೊಳಗೆ ಕಳಿಸ್ತಾರೆ, ಏನೋ ಕೊರಿಯರಲ್ಲಿ ಕಳಿಸ್ತಾರೆ. ಅಡ್ರೆಸ್ ಕೊಟ್ಬಿಟ್ರೆ ಸಾಕು, ದುಡ್ಡು ಕಳಿಸ್ಬಿಟ್ರೆ ಪೇಟಿಎಮ್ ಏನೇನೋ ಇದಾವಲ್ಲ ಅದರಲ್ಲಿ ದುಡ್ಡು ಕಳಿಸ್ಬಿಟ್ರೆ ನೀವು ಕೊರಿಯರಲ್ಲಿ ಕಳಿಸ್ತಾರೆ. ಆದರೆ ತರ್ಸೋವಾಗ ದಯವಿಟ್ಟು ಸ್ನೇಹಿತರೆ, ನನಗಿಲ್ಲಿ 1 kg ಬೇಕು ಅಂತ ತರ್ಸೋಕ್ಕೆ ಹೋಗ್ಬೇಡ್ರಿ. ಒಂದು 50-100 ಗ್ರಾಮು 200 ಗ್ರಾಮ್ ತರಿಸ್ಕೊಳ್ಳಿ, ಬೆಳೀರಿ, ನಿಮ್ಮ ಬೀಜ ನೀವು ಮಾಡ್ಕೊಳ್ಳಿ. ತುಂಬ ದುಬಾರಿ ಆಗುತ್ತೆ. ಯಾಕೆಂದರೆ ನೀವು ನೋಡೋದ ಅಂದರೆ ಅಕ್ಕಿನೇ 50 ರೂಪಾಯಿ ಇಲ್ಲ, ಆದರೆ ಭತ್ತಕ್ಕೆ ಏನು ಮಾಡ್ತಾರೆ, ಬೀಜದ ಭತ್ತಕ್ಕೆ 100 ರೂಪಾಯಿ kg ಅಂತಾರೆ. ತುಂಬ ದುಬಾರಿ ಆಗುತ್ತೆ ನಮಗೆ. ಹಾಗಾಗಿ ಏನು ಮಾಡಬೇಕು, 1/4 kg ಅರ್ಧ kg ತರ್ಸ್ಕೊಬೇಕು. ನಾವು ಬೆಳಿಬೇಕು, ಹೆಚ್ಚೆಚ್ಚು ಬೀಜಗಳಾದ ತಕ್ಷಣ ಅದನ್ನು ತೊಗೊಂಡು ನಾವು ಅದನ್ನು ಉಪಯೋಗಿಸ್ಕೊಂಡು ಮುಂದುವರಿಯೋದನ್ನು ನಾವು ಕಲಿಬೇಕಾಗುತ್ತೆ. ಈ ರೀತಿ ಇವಾಗ ಮಾಡ್ತಾಯಿದ್ದೀವಿ. ಇದು ಮಾಡಿದಾಗ ನೀವೇನು ಮಾಡ್ತಿದ್ದೀರಾ, ಕೊನೆ ಉಳುಮೆಗೆ ಘನಜೀವಾಮೃತ ಹಾಕಿದ್ದೀರಾ, ಅದಾದ ನಂತರ ಏನು ಮಾಡ್ತಾಯಿದ್ದೀರಾ, ಸಾಲು ಎಳೆದಿದ್ದೀರಾ, ಇದು ಏನು 2 ಲ್ಯಾಟ್ರಲ್ ಟ್ಯೂಬ್ ಬಿಟ್ಬಿಟ್ಟು ಏನು ಮಾಡ್ತಾಯಿದ್ದೀರಾ, ಈ ನೀರನ್ನು ತೆಗೆಸ್ಕೊಂತೀರ ಹಿಂದಿನ ದಿವಸ. ಅದಾದ ಮಾರನೇ ದಿವಸ ಸಣ್ಣ ಗುಣಿ ಮಾಡೋದು, ಒಂದು ಸ್ವಲ್ಪ ಘನಜೀವಾಮೃತ ಇಡೋದು, ಸಸಿ ಹಾಕೋದು ಅಥವಾ ಬೀಜ ಹಾಕೋದು, ಈ ರೀತಿ ಮಾಡ್ಕೊಂಡು ಹೋಗ್ತೀರಾ. ಇದರೊಳಗೆ ಇದನ್ನು ಮಾಡ್ತೀರಾ, ಸೊಪ್ಪು ಘನಜೀವಾಮೃತ ಹಾಕ್ತೀರಾ, ಬೆಳಿತೀರ. ಯಾವುದೇ ಕಳೆ ಬರಲಿ ಏನೇ ಬರಲಿ ಈ ಮಧ್ಯದ ಜಾಗಗಳಲ್ಲಿ ತುಂಬ್ತಾ ಇರ್ಬೇಕು. ನೀವು ದಯವಿಟ್ಟು ಎತ್ಕೊಂಡು ಆಚೆ ಬಿಡ್ರಿ. ಈ ಕಾಲುವೆಗಳಲ್ಲಿ ಕಳೆ ಬರ್ತಾ ಇರ್ತದೆ, ಕಾಂಗ್ರೆಸ್ಸು ಏನೇನೋ ಬರ್ತಾ ಇರ್ತವೆ, ಅವನ್ನೆಲ್ಲ ತೆಗೆದಿಲ್ಲ ಹಾಕೋದು. ಅದೇ ರೀತಿ ಈ ಗಿಡದ ಅವಶೇಷಗಳು, ಇವಾಗ ಕ್ಯಾರೆಟ್ ಕೀಳ್ರಿ, ಆ ಸೊಪ್ಪು ತೆಗಿರಿ, ಇಲ್ಲ ಹಾಕ್ರಿ. ಮೂಲಂಗಿ ತೆಗಿರಿ, ಯಾಕೆಂದರೆ ಸೊಪ್ಪು ತಿನ್ನಂಗಿರೋ ಕೊಡಿ. ಉತ್ತರ ಕರ್ನಾಟಕದಲ್ಲಿ ತಿಂತಾರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ತಿನ್ನಲ್ಲ. ಅದನ್ನು ತೆಗಿರಿ, ಆ ಸೊಪ್ಪನ್ನ ಕೀಳ್ರಿ, ಅಲ್ಲಿ ಹಾಕ್ರಿ. ಟೊಮೆಟೊ ಗಿಡ ಮುಗಿದೋಯ್ತು, ಅಲ್ಲಿ ಹಾಕಿ. ಇನ್ನೊಂದು ಮುಗಿದೋಯ್ತು, ಅಲ್ಲೇ ಹಾಕಿ ಗಿಡಗಳ್ನ. ಆಮೇಲೆ ಹಾಕಿ ಇದೆಲ್ಲ ಅವಧಿ ಮುಗಿದ ನಂತರ ಏನು ಮಾಡ್ತೀರಾ, ಈ ಕಸನ ಎತ್ತು ಪಕ್ಕಕ್ಕೆ ಇಟ್ಕೊತೀರ, ಮತ್ತೆ ಬಿತ್ತನೆ ಮಾಡ್ತೀರಿ. ಈ ಗಿಡಗಳ ಮೇಲೆ ವಾಪಸ್ ಅದನ್ನು ಮಲ್ಚಿಂಗಾಗಿ ಉಪಯೋಗಿಸ್ಕೊತಾರೆ. ಮೊದಲನೇ ಹಂತದಲ್ಲಿ ನಿಮ್ಮ ಮಲ್ಚಿಂಗ್ ಇರಲ್ಲ, ಹೊದಿಕೆ ನಿಮ್ಮ ಹತ್ರ ಇರಲ್ಲ. ಯಾಕೆಂದರೆ 1 ಎಕರೆಗೆ ತುಂಬಬೇಕು ಅಂದ್ರೆ ಸಾಕಷ್ಟು ಅವಶೇಷಗಳು ಬೇಕಾದ ನಮ್ಮ ಹತ್ರ ಇರಲ್ಲ. ಏನು ಮಾಡ್ತೀರಾ, ಬರೇ ನಾವು ಈ ಕಾಲುವೆ ಮಾಡುವಾಗ, ಈ ಏರ್ಬದು ಮಾಡುವಾಗ ಭೂಮಿನ ಸಡ್ಲ ಮಾಡಿದ್ವಿ, ಮಣ್ಣಿನ ಹೊದಿಕೆ ಆಗಿದೆ. ಕಳೆಗಳು ತೆಗಿಬೇಕಾದ್ರೆ ಏನು ಮಾಡ್ತೀವಿ, ಮೊದಲನೇ ಹಂತದಲ್ಲಿ ನೀವು ಕೈಯಲ್ಲೇ ಕಳೆಗಳನ್ನ ನಿವಾರಣೆ ಮಾಡಬೇಕಾಗುತ್ತೆ. ಕುಡುಗೋಲು ಇಟ್ಕೊಂಡಾಗಲಿ, ಅದೇನು ಕುರ್ಪಿ ಅಂತಾರೆ, ಆ ರೀತಿ ಇಲ್ಲೆಲ್ಲ ಸಣ್ಣ ಪ್ರಮಾಣದಲ್ಲಿ ಈ ರೀತಿ ಯಾವುದನ್ನ ಒಂದು ಮಾಡ್ಕೊಂಡು ನೀವು ಇದೇನಿರುತ್ತೆ ಇಂಥ ಚಿಕ್ಕದು ಮಾಡ್ಕೊಂಡು ಈ ರೀತಿನ ಒಂದು ಮಾಡ್ಕೊಂಡು ಕೈಯಲ್ಲೇ ಹೆಂಗೆ ಕೆರೆಯೋದು, ಸುಮ್ಮನೆ ಕೂತ್ಕೊಂಡು ಕೆರೆ ಅಂಥವನ್ನ ಮಾಡ್ಕೊಳ್ಳಿ. ಸಣ್ಣ ಬಂದಿರೋ ಮಾಡಿಬಿಡಿ. ನೀವು ರೈತರು ಏನು ಮಾಡೋದು ದೊಡ್ಡ ಸಮಸ್ಯೆ ಅಂದರೆ, ದೊಡ್ಡದು ಹಾಕ್ಬಿಡ್ತೀರ, ಆಮೇಲೆ ಕೈಯಲ್ಲಿ ಕೀಳ್ಬೇಕು, ಕಾಲಲ್ಲಿ ಕೀಳ್ಬೇಕು, ಆಳುಗಳು ಬೇಕು ಅಂತೀರ. ಹಂಗೆ ಮಾಡಬಾರ್ದು. ಸಣ್ಣದು ಸೂಜು ಬಂತ ಒಂದು ಕಡೆಯಿಂದ ಹೋಗ್ಬಿಡ್ರಿ, ಹಿಂಗೆ ಕೂತ್ಕೊಂಡು ಎಷ್ಟೊತ್ತು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕಳೆನೂ ನಿವಾರಣೆ ಆಗುತ್ತೆ ಮೊದಲನೇ ಸಲ. ಅದಾದ ನಂತರ ಬಂದಂಥ ಕಸಗಳನ್ನೆಲ್ಲ ವಾಪಸ್ಸು ಬೆಡ್ ಮೇಲೆ ಹಾಕ್ತಾ ಇರೋದು, ಅಂದರೆ ಈ ಬದು ಮೇಲೆ ಹಾಕ್ತಾಯಿದ್ರೆ ಮುಚ್ಚಿಗೆ ತನ್ನಿಂದ ತಾನೇ ಆಗುತ್ತೆ, ಕ್ರಿಯೆ ನಡೀತಾ ಇರುತ್ತೆ. ಈಗ
ಇದಕ್ಕೆ ನಾವು ಜೀವಾಮೃತ ಕೊಡೋದು ಹೇಗೆ? ಒಂದು ನೀವು ಡ್ರಿಪ್ ಮಾಡಿದಿರಾ, ಸ್ಪ್ರಿಂಕ್ಲರ್ ಮಾಡಿದಿರಾ ಅಂತಂದಾಗ, ತುಂತುರು ನೀರಾವರಿ, ಹನಿ ನೀರಾವರಿ ಮಾಡಿದ್ರೆ ಅಂದಾಗ ಅದನ್ನು ಜೀವಾಮೃತನ ಸೋಸ್ಬಿಟ್ಟು ನೀವು 15 ದಿವಸಕ್ಕೆ ಒಂದ್ಸಲಿ 1 ಎಕರೆಗೆ ಕೊಡ್ತಾ ಇರಬೇಕು. ಒಂದು ಡ್ರಮ್ ಏನು ಮಾಡ್ಕೊಂತಾರೆ ಜೀವಾಮೃತ 15 ದಿವಸಕ್ಕೆ ಒಂದ್ಸಲಿ ಇವಕ್ಕೆ ಕೊಡ್ತಾ ಇರಬೇಕು. ಇಲ್ಲಾಂದರೆ ಅದಕ್ಕಿಂತ ಉತ್ತಮ ಅಂತ ನನ್ನ ಕೇಳಿದ್ರೆ ನಾನು ತುಂಬ ಇಷ್ಟಪಡೋದೇನು ಅಂದರೆ, ಒಂದು ಬಕೆಟಲ್ಲಿ ಅವನ್ನು ತುಂಬ್ಕೊಳ್ತಾ ಇರಿ, ಎರ್ಸ್ಕೊಂಡು ಹೋಗ್ತಾರೆ. ನೀವು ಎರ್ಸ್ಕೊಂಡು ಹೋಗ್ಬೇಕಾದ್ರೆ ಏನಾಗ್ತೀರಾ, ಕನಿಷ್ಠ ನೀವು ಓಡಾಡ್ತೀರಾ, ನಿಮ್ಮ ಜಮೀನಲ್ಲಿ ಓಡಾಡ್ಕೊಂಡು ಏನಾರು ಸಮಸ್ಯೆ ಇದೆಯಾ, ಏನಾರು ಕಾಯಿ ಬಂದಿದೆಯಾ, ಇನ್ನೊಂದು ಬಂದಿದೆಯಾ, ಅಥವಾ ಏನಾರು ತೊಂದರೆ ಇದೆಯಾ ಅಂತೆಲ್ಲ ಗಮನಿಸ್ಕೊಂಡು ನೀವು ಹೋಗ್ತಾ ಇರ್ತೀರಾ ಅಂತ. ಹಾಗಾಗಿ ತೊಗೊಂಡು ಒಂದು ಬಕೆಟಲ್ಲಿ ಒಂದು ಜಗ್ಗಲ್ಲಿ ತೊಗೊಳೋದು, ಎರ್ಸ್ಕೊಂಡು ಹೋಗೋದೇ ಉತ್ತಮ. ಗಿಡದ ಮೇಲೆ ಬೀಳಿ ಏನಾಗಲ್ಲ. ಈ ರೀತಿ ನೀವು 15 ದಿವಸಕ್ಕೆ ಒಂದ್ಸಲಿ ಜೀವಾಮೃತ ಕೊಡ್ತಾ ಇರಬೇಕಾಗುತ್ತೆ. ಇನ್ನು ಮೊದಲನೇ ಸಲ ನೀವು ಮಾಡ್ತಿರೋರು ಘನಜೀವಾಮೃತ ಆಗಲೇ ಕೊಟ್ಟಿದ್ದೀವಿ. ಒಂದು 400 kg ಅಷ್ಟು, ಒಂದು 8 ರಿಂದ 10 ಚೀಲ ಸಿಮೆಂಟ್ ಚೀಲದಷ್ಟೇ ಏನು ಘನಜೀವಾಮೃತ ಎರಚಿಬಿಟ್ಟು ನಾವು ಕೊನೆ ಉಳುಮೆ ಮಾಡಿದ್ದೀವಿ. ಬಿತ್ತನೆ ಮಾಡೋ ಸಮಯದಲ್ಲಿ, ನಾಟಿ ಸಮಯದಲ್ಲಿ ನಾವು ಘನಜೀವಾಮೃತ ಹಾಕೊಂಡಿದ್ದೀವಿ. ಘನಜೀವಾಮೃತ ತಯಾರಿಸೋದು ಹೇಗೆ ಅಂತ ಅನ್ನೋದೆಲ್ಲ ನಮಗೆ ಹಿಂದಿನ ಸಂಚಿಕೆಗಳಿದ್ದಾವೆ. ದಯವಿಟ್ಟು ರೈತ ಪ್ರಗತಿ ನ್ಯಾಚುರಲ್ ಫಾರ್ಮಿಂಗ್, ರೈತ ಪ್ರಗತಿ ನೈಸರ್ಗಿಕ ಕೃಷಿ ಅಂತ ಹೋಗ್ರಿ, ಅಥವಾ ಪ್ರಗತಿ TV ನೈಸರ್ಗಿಕ ಕೃಷಿ ಅಂತ ಹೋಗಿ ನೀವು ಅಲ್ಲಿ ಹೋದಾಗ 38 ಸಂಚಿಕೆಗಳಿದ್ದಾವೆ. ಅದರೊಳಗೆ ನಿಮ್ಮ ಘನಜೀವಾಮೃತ ಎಲ್ಲ ಹೇಗೆ ಮಾಡೋದು ಅಂತೆಲ್ಲ ಇರ್ತದೆ. ದಯವಿಟ್ಟು ಕರೆ ಮಾಡಿ, ಘನಜೀವಾಮೃತ ಮಾಡೋದು ಹೇಗೆ, ಜೀವಾಮೃತ ಮಾಡೋದು ಹೇಗೆ ಅಂತ ಕರೆ ಮಾಡಿಬಿಟ್ರೆ ನಿಮಗೋಸ್ಕರ ಸಂಪೂರ್ಣವಾಗಿ ನಾವು ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಎಳೆಯಾಗಿ ಎ ಇಂದ ಝಡ್ವರೆಗೂ, ಆ ಇಂದ ಕ್ಷವರೆಗೂ ಎಲ್ಲನೂ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ನೀವು ದಯವಿಟ್ಟು ಪ್ರಗತಿ TV ನ್ಯಾಚುರಲ್ ಫಾರ್ಮಿಂಗ್ ಯೂಟ್ಯೂಬಲ್ಲಿ ತೆಗೆದುಬಿಟ್ಟು ಅದರೊಳಗೆ 38 ಸಂಚಿಕೆಗಳಿದೆ. ಅದರೊಳಗೆ ಎಲ್ಲನೂ ಕೊಟ್ಟಿದ್ದೀವಿ. ಎಲ್ಲ ಬೆಳೆಗಳು, ಬೇರೆ ಬೇರೆ ಬೆಳೆಗಳು ಎಲ್ಲನೂ ಕೊಟ್ಟಿದ್ದೀವಿ. ಈ ನೈಸರ್ಗಿಕ ಕೃಷಿ ಅಂದ್ರೇನು ಎಲ್ಲನೂ ಪೂರ್ಣ ಮಾಹಿತಿ ಇರೋದ್ರಿಂದ ದಯವಿಟ್ಟು ಅಲ್ಲಿ ಹೋಗಿ ನೋಡಿ. ಹಂಗೆಲ್ಲ ಹೋಗಿ ನಿಮ್ಗೇನೋ ಸಂಶಯ ಇದ್ದರೆ ಮಾತ್ರ ಸಣ್ಣ ಪುಟ್ಟ ಹೋಗಿ ದಯವಿಟ್ಟು ಕರೆ ಮಾಡಬೇಡ್ರಿ. ಯಾಕೆಂದರೆ ಏನೂ ಗೊತ್ತಿಲ್ಲ, ನೀವು ಕರೆ ಮಾಡ್ತೀರ ನಮ್ಗೆ ಗೊತ್ತಾಗುತ್ತೆ, ನಾವು ಉತ್ತರನೂ ಕೊಟ್ಟರು ಪ್ರಯೋಜನ ಆಗಲ್ಲ ಅಂತ ನಾವು ಉತ್ತರ ಕೊಡಲ್ಲ. ಸ್ನೇಹಿತರೆ, ಈ ರೀತಿ ಏನು ಮಾಡ್ತೀರಾ, 15 ದಿವಸಕ್ಕೆ ಒಂದ್ಸಲಿ ಜೀವಾಮೃತ ಕೊಟ್ಕೊಂಡು ಹೋಗ್ತೀರಾ. ಮತ್ತು ಈ ಕಳೆ ತೆಗೆಯೋ ಸಮಯದಲ್ಲಿ ಒಂದು 2-3 ಚೀಲದಷ್ಟು ಏನು ಮಾಡ್ತೀರಾ, ಕಳೆ ತೆಗೆಯೋ ಸಮಯದಲ್ಲಿ ಒಂದು 2-3 ಚೀಲದಷ್ಟು ಘನಜೀವಾಮೃತನ ತಿರ್ಗಾ ಬೆಡ್ಗಳ ಮೇಲೆ ಎರಚಿಬಿಟ್ಟು ಏನು ಮಾಡಿ, ಕಳೆನ ನೀವು ತೆಗೆಯೋದಕ್ಕೆ ಈ ಕುರ್ಪಿಲೋ ಆ ಥರ ಏನು ಇದು ಮಾಡಿದ್ದೀವೋ ಅವುಗಳಲ್ಲಿ ತೆಗೆಯೋದ್ರಿಂದ, ಸ್ಪ್ಯಾಟೋಲಾ ಅಂತ ಏನಂತೀವಿ, ಅದರಿಂದ ನೀವು ತೆಗೆಯೋದ್ರಿಂದ ಏನಾಗುತ್ತೆ, ಆ ಘನಜೀವಾಮೃತ ಮಣ್ಣಿಗೆ ಸೇರ್ಕೊಳ್ಳುತ್ತೆ, ನಮಗೆ ಮತ್ತೆ ನಿರಂತರವಾಗಿ ಕೆಲಸ ಮಾಡುತ್ತೆ. ಈ ಘನಜೀವಾಮೃತ ಹಾಕೋದ್ರಿಂದ ಅತಿ ಮುಖ್ಯವಾಗುವಂಥ ಇನ್ನೊಂದು ಕೆಲಸ ಏನು ಅಂದರೆ, ಈ ಘನಜೀವಾಮೃತದಲ್ಲಿ ಮೆಟ್ರೇಸಿಯಮ್ ಅನ್ನೋದು ಒಂದು ಶಿಲೀಂಧ್ರ ಇರುತ್ತೆ. ಆ ಸಗಣಿ, ಘನಜೀವಾಮೃತ ಸಗಣಿಲಿ ಅವೇನಾಗುತ್ತೆ ಅಂದರೆ, ಯಾವ ಸಗಣಿ ಹುಳ ಅಂತ ಅಂತೀವಿ, ಸಗಣಿ ತಿನ್ನಕ್ಕೆ ಬರೋಂಥ ಹುಳ ಇದೆಯಲ್ಲ, ತುಂಬ ನಿಮ್ಮದೆಲ್ಲ ಉತ್ತರ ಕರ್ನಾಟಕ ನಮ್ಮ ಭಾಗದಲ್ಲೂ ತುಂಬ ಜನಕ್ಕೆ ಸರ್ ಬೇರೆ ಎಲ್ಲ ಸಗಣಿ ಹುಳ ತಿಂತಾಯಿದೆ ಅಂತ. ಆ ಸಗಣಿ ಹುಳ ಏನು ಮಾಡುತ್ತೆ ಅಂದರೆ, ತಿನ್ನಬೇಕಾದ್ರೆ ಈ ಜೀವಾಮೃತನ, ಘನಜೀವಾಮೃತದ ಅವಶೇಷ ಘನಜೀವಾಮೃತನ ತಿನ್ನುತ್ತೆ. ತಿಂದಾಗ ಅದರ ಶರೀರದಲ್ಲಿ ಈ ಮೆಟ್ರೇಸಿಯಮ್ ಅನ್ನೋಂಥ ಶಿಲೀಂಧ್ರ ಏನಿದೆ ಅದು ಉತ್ಪಾದನೆ ಆಗುತ್ತೆ. ಉತ್ಪಾದನೆ ಆಗಿ ಆ ಒಂದು ಸಗಣಿ ಹುಳದು ಶರೀರದಲ್ಲಿ ಅದು ವಿಷ ಆಗಿ ಬದಲಾವಣೆ ಆಗುತ್ತೆ. ವಿಷ ಆಗಿ ಬದಲಾವಣೆ ಆಗಿದ ತಕ್ಷಣ ಏನಾಗ್ತವೆ, ಅವು ನಿರ್ನಾಮ ಆಗ್ತವೆ. ಸರಿನಾ? ಆಮೇಲೆ ಇನ್ನೊಂದು ಅತಿ ಮುಖ್ಯವಾಗಿ ನೀವು ಮಾಡಿರಿ ಅಂದರೆ, ನಾವು ತರಕಾರಿ ಮಾಡ್ತೀವಿ ಅಂದರೆ ಬೇರೆಯವರು ಬೇಕು ಅಂತ ಮೇಕೆ ಆಡನ್ನೆಲ್ಲ ಬಿಡೋವಂಥ ಒಂದು ವ್ಯವಸ್ಥೆ ಇದೆ. ನೀವೇನು ಮಾಡ್ತೀರಾ, ಹಾಗಾಗಿ ಅವ್ರಿಗೆ ಇದನ್ನು ತಡೆಯೋದಕ್ಕೆ ನಿಮ್ಮ ತೋಟದ ಸುತ್ತಲೂ ತರಕಾರಿ ಏನು ಬೆಳಿತೀರ ಸುತ್ತಲೂ ನೀವು ಔಡ್ಲ ಅಥವಾ ಅರಳಿನ ಗಿಡ ಹಾಕ್ಬಿಡಿ. ಅವ್ರಿಗೆ ಗೊತ್ತು ಅರಳಿನ ಗಿಡನ ಎಲೆಗಳನ್ನ ಬಂದು ಇವು ತಿಂದು ಅಂದರೆ ಸತ್ತೋಗ್ತವೆ ಅಂತ, ಅವರು ನಿಮ್ಮ ತೋಟದ ಕಡೆಗೆ ಬಿಡೋದೇ ಇಲ್ಲ ಅವನ್ನ. ಅರ್ಥ ಆಯ್ತಾ? ಅರಳು ಅಥವಾ ಔಡ್ಲದ ಗಿಡನ ಸುತ್ತಲೂ ಹಾಕಿ. ಆಮೇಲೆ ಈ ರೀತಿ ಮಾಡೋವಾಗ ಇನ್ನೊಂದು ಅತಿ ಮುಖ್ಯವಾಗಿ ಮಾಡಬೇಕಾಗುತ್ತೆ. ನಾವು ಗಿಡ ತರಕಾರಿ ನೋಡಿದ್ವಿ, ಬೇರೆ ಬೇರೆ ತರಕಾರಿಗಳು, ದ್ವಿದಳ, ಬೆಂಡೆಕಾಯಿ ಈ ಥರ ಎಲ್ಲ ನೋಡಿದ್ವಿ, ಗೆಡ್ಡೆ ತರಕಾರಿಗಳು ನೋಡಿ, ಸೊಪ್ಪಿನ ತರಕಾರಿ ನೋಡಿದ್ವಿ. ಆದರೆ ಬಳ್ಳಿ ತರಕಾರಿ ನೋಡಿಲ್ವೇ? ಹಿಂಗಪ್ಪ ಬೆಳ್ಳಿ ಬೆಳೆಯೋದು, ಇಲ್ಲಿ ಬೆಳೆದಂದರೆ ಎಲ್ಲ ಮುಚ್ಚ ಬಿಡ್ತವೆ, ಏನು ಹೇಳಿದ್ರು ಇವರು ಅಂತ. ಇಲ್ಲ, ಬಳ್ಳಿ ತರಕಾರಿ ಬೆಳೆಯೋಕ್ಕೆ ಏನು ಮಾಡ್ತೀರಾ ಅಂದರೆ, ಈ ಏನು ಕಾಲುವೆಲಿದೆ ಅಲ್ಲಲ್ಲಿ 1, 2, 3, 4 ಸುಮಾರು 12ರಿಂದ 15 ಅಡಿ ದೂರಕ್ಕೆ ಒಂದೊಂದು ನುಗ್ಗೆ ಗಿಡ ಹಾಕಿ. ನುಗ್ಗೆ, ಗ್ಲಿರ್ಸಿಡಿಯಾ, ನಿರಂತರವಾಗಿ ಅದು ಸಾರ್ವಜನಿಕನೂ ಕೊಡುತ್ತೆ, ನಮ್ಮ ಕಾಯಿನೂ ಕೊಡುತ್ತೆ. ಮತ್ತು ಗ್ಲಿರ್ಸಿಡಿಯಾ ಅಥವಾ ಅಗಸೆ, ಸೆಡೆ ಗಿಡ ಅಂತ ಹೇಳಿದ್ದೀವಲ್ಲ, ಈ 3ರಲ್ಲಿ ಯಾವುದನ್ನು ಬೇಕಾದ್ರೂ ನೀವು ಕೊಟ್ಕೊಬೋದು. ಏನು ಮಾಡ್ತೀರಾ, 18 ಅಡಿಗೆ 12ರಿಂದ 15 ಅಡಿ ಕೊಡ್ತೀರಾ. ಈ ದಿಕ್ಕಿನಲ್ಲಿ ಏನು ಒಂದು 3-4 ಸಾಲ ಈ ಕಾಲುವೆಲ್ಲಿ ಕೊಡ್ತೀರಾ. ಮತ್ತೇನು ಮಾಡ್ತೀರಾ, ಈ ಒಂದು 12ರಿಂದ 15ರಿಂದ 18 ಅಡಿ ಗಿಡದಿಂದ ಗಿಡಕ್ಕೆ 12ರಿಂದ 12 ಸಾಲಿಂದ ಸಾಲು ಏನು ಮಾಡ್ತೀರಾ, 12ರಿಂದ 15 ಅಡಿ ಕೊಟ್ಟಿದ್ದೀರಾ. ಗಿಡದಿಂದ ಗಿಡಕ್ಕೆ 15ರಿಂದ 18 ಅಡಿ ಕೊಡ್ತೀರಾ. ಇದು 5 ಅಡಿ ಎತ್ತರಕ್ಕೆ ಬಂದಾಗ, 5 ಅಡಿ ಎತ್ತರಕ್ಕೆ ಬಂದಾಗ ಏನು ಮಾಡ್ತೀರಾ, ಇದನ್ನು ಮೇಲೆ ಚೂಟ್ಬಿಡ್ತೀರಾ. ಇವು ಹಿಂಗೆ ಕೋಲು ಹೊಡಿಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ, ನೀವು ಈ ರೀತಿ ಆಗುತ್ತೆ. ಬೆಳೆದದಕ್ಕೆ ಇವಾಗ ಏನು ಮಾಡ್ತೀರಾ, ಇದಕ್ಕೆ ತಂತಿ ಕಟ್ತೀರಾ. ತಂತಿ ಗೊತ್ತಲ್ಲ, ವಯರ್. ಏನು ಮಾಡ್ತೀರಾ, ಇದರಿಂದ ಇದು ಕಟ್ಕೊಂಡು ಹೋಗ್ತಾ ಇರ್ತೀರಾ. ಅದೇ ರೀತಿ ಈ ರೀತಿಯೂ ಕಟ್ಕೊತೀರಾ. ಹಿಂಗೆ ಕಟ್ಕೊಂಬಿಟ್ಟು ಏನು ಮಾಡ್ತೀರಾ, ಇವಕ್ಕೆ ಇಲ್ಲಿ ಪಡಲಕಾಯಿ, ಹೀರೆಕಾಯಿ, ಸೋರೆಕಾಯಿ ಈ ರೀತಿ ಗಿಡಗಳನ್ನ ಇದ್ರ ಮೇಲೆ ಬಿಡೋದ್ರಿಂದ ಏನಾಗ್ತವೆ, ನಮಗೆ
ಬಳ್ಳಿ ತರಕಾರಿನೂ ಸಿಗುತ್ತೆ, ತಡೆಗೋಡೆ ನಿರ್ಮಾಣ ಆಗುತ್ತೆ. ತಡೆಗೋಡೆ ಕೀಟಗಳು ಒಳಗಡೆ ಬರೋದಕ್ಕಾಗಲ್ಲ, ಗಾಳಿ ಬರೋಲ್ಲ ರಭಸಾಗಿ ವೇಗ ತಡೆಯುತ್ತೆ, ಬಿಸಿಲು ಇದಕ್ಕೆ ಬೇಕಾದಂಥ ಒಂದು ನೆರಳನ್ನು ನಿರ್ಮಾಣ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ ಮತ್ತು ಸಾಕಷ್ಟು ದುಡ್ಡು ಕೊಡುತ್ತೆ. ಏನು ಬೇಕು ನಿಮಗೆ? ಈ ಥರ 12 ಅಡಿಯಿಂದ 15 ಅಡಿಗೆ ಸಾಲಲ್ಲಿ ಗಿಡದಿಂದ ಗಿಡಕ್ಕೆ 15ರಿಂದ 18 ಅಡಿ ಅಥವಾ 12ರಿಂದ 12 ಅಡಿ ಈ ರೀತಿ ಕೊಟ್ಕೊಂಡು ಏನು ಮಾಡ್ತೀರಾ, ತಂತಿ ಕಟ್ಬಿಡ್ರಿ. ಅದ್ರ ಮೇಲೆ ಅಲ್ಲಲ್ಲಿ ಬೀಜಗಳು ಹಾಕ್ತೀರಾ, ಅವು ಬೆಳೀತವೆ. ಬೀಜಗಳು ಹಾಕ್ತೀರಾ, ಬೆಳೀತಾರೆ. ಇದು ಈ ತಂತಿ ಮೇಲೆ ಕೆಳಗಡೆ ಹೋಗಿ ಬರೋದ್ರಿಂದ ಏನಾಗ್ತದೆ, ಇಲ್ಲಿ ನಿಮ್ಮ ಸೋರೆಕಾಯಿ, ಹೀರೆಕಾಯಿ, ಏನಂತೀರಾ ಇರೋದು. ಆಮೇಲೆ ಕುಂಬಳಕಾಯಿ ಹಾಕ್ಬಿಡ್ಬೇಡ್ರಿ. ಕುಂಬಳಕಾಯಿ ಹಾಕಿದ್ರೆ ಒಡೆದೋಗುತ್ತೆ. ಕುಂಬಳಕಾಯಿ ಹಾಕಿದಾಗ ನಾವು ದೊಡ್ಡ ಮರದ ಮೇಲೆ ಬಿಡಬೇಕಾಗುತ್ತೆ, ಅದನ್ನು ಬೇರೆಯೇ ಮಾಡಬೇಕಾಗುತ್ತೆ. ಕುಂಬಳಕಾಯಿ ಹಾಕಿದ್ರೆ ತುಂಬ ವಜನ್ ಇರ್ತೀವಿ, ವೈರ್ ತಡೆಯಲ್ಲ. ಸೊ ಅಥವಾ ಇದನ್ನು ಮಾಡೋದ್ರಿಂದ ನಮಗೆ ತುಂಬ ಸುಲಭವಾಗಿ ಎಲ್ಲನೂ ಸಿಗ್ತಾ ಇರ್ತವೆ ದುಡ್ಡು. ಈ ರೀತಿ ಮಾಡಿದರೆ ಆಗಲೇ ಇದನ್ನು ಹಣನೂ ತೊಗೊತಾ ಇದ್ದಾರೆ. ನೀವು ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಇದೆ ಸ್ನೇಹಿತರೆ. ಈ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ, ಎಲ್ಲದನ್ನು ಬೆಳಿಬೋದು ಸಮಗ್ರವಾಗಿ. ಅದಾದ ನಂತರ ನರ್ಸರಿ ಮಾಡ್ಕೊಳ್ಳೋದಂತೂ ನಿಮ್ಗೆ ಗೊತ್ತೇ ಇದೆ ಹೇಗೆ ಮಾಡ್ಕೊಳ್ಳೋದು ಅಂತ. ಏನಿರ್ತಾರೆ ಟ್ರೇಗಳಲ್ಲಿ ಅದಕ್ಕೆ ಮರಳು, ಮಣ್ಣು ಮತ್ತು ಘನಜೀವಾಮೃತ ಬೆರೆಸ್ಬಿಟ್ಟು ಅವನ್ನ ಹಾಕೋದು, ಬೀಜ ಇಟ್ಕೊಂಡು ಹೋಗ್ತಾ ಇರೋದು, ಅವನ್ನ ನೀರು ಕೊಟ್ಕೊಂಡು ಅದನ್ನು ಬೆಳೆಸ್ಕೊಳ್ಳೋದು ಗೊತ್ತೈತೆ. ಅಥವಾ ಬೆಡ್ಡಲ್ಲಿ ಬೆಳೆಸೋದಕ್ಕೆ ತಯಾರು ಮಾಡೋದು, ಒಂದಷ್ಟು ಘನಜೀವಾಮೃತ ಹಾಕೋದು. ಅದಕ್ಕೇನು ಮಾಡ್ತೀರಾ, ಬೀಜಗಳು ಹಾಕ್ತೀರಾ. ಬೀಜಗಳು ಹಾಕ್ಬಿಟ್ಟು ಅವನ್ನ ಮುಚ್ಚಿಟ್ಟಿರ್ತೀರ. ಅವು ಮೊಳಕೆ ಬಂದಮೇಲೆ ಏನು ಮಾಡ್ತೀರಾ, ಅದನ್ನು ತೆಗೆದುಬಿಟ್ಟು ಒಂದಿಷ್ಟು ಉದ್ದ ಆದಮೇಲೆ 15-18 ದಿವಸ ಯಾವ್ಯಾವ ರೀತಿ ನಾವು ಸಸಿ ಇಡಬೇಕು ಅಂತ ಇದೆ ಆ ರೀತಿ ಅದನ್ನು ತೊಗೊಳ್ತೀರ, ನೀವು ನಾಟಿ ಮಾಡ್ಕೊಂಡು ಹೋಗ್ತಾ ಇರ್ತೀರ ಸ್ನೇಹಿತರೆ. ಇದಾದ ನಂತರ ಏನು ಮಾಡ್ತೀವಿ ಅಂದರೆ, ಇದಕ್ಕೆ ಇವಾಗ ನಾವು ಜೀವಾಮೃತ ತಿಂಗಳಿಗೆ 2 ಸಲ ಕೊಡೋದು ಅಂತ ನೋಡಿದ್ದೀವಿ. ಎರ್ಚ್ಕೊಂಡನ ಕೊಡ್ಬೋದು, ಫಿಲ್ಟರ್ ಮಾಡೋಣ ಕೊಡಿ. ಯಾವ ರೀತಿ ಆಯೋ ನೀರೊಳಗೆ ನಾವು ಒಯ್ದುಬಿಟ್ಟು ನೀವು ಈ ರೀತಿ ಮಾಡ್ಬೋದು. ಇದು 3 ಅಡಿ ಬೆಡ್ಗೂ ನೀವು ಈ ರೀತಿ ನುಗ್ಗೆಕಾಯಿ ಇವನ್ನೆಲ್ಲ ಹಾಕೊಬೇಕು. 1 ಅಡಿ ಬೆಡ್ಗೂ ನೀವು ಹಾಕೊಳ್ಳೇಬೇಕು. ಆಮೇಲೆ ಮಧ್ಯೆ ಅಲ್ಲಲ್ಲಿ ನೀವೇನು ಮಾಡ್ತೀರಾ, ಸಾಸಿವೆ ತುಂಬ ಉತ್ಕೃಷ್ಟವಾಗಿ ಕೆಲಸ ಮಾಡುತ್ತೆ. ಮಿತ್ರಕೀಟಗಳನ್ನ ತುಂಬ ಆಹ್ವಾನ ಮಾಡುತ್ತೆ ಅದು. ಮತ್ತು ಬೆಂಡೆಕಾಯಿ, ನೀವೇನಾದರೂ ಮಧ್ಯದಲ್ಲಿ ಗಿಡ ತರಕಾರಿ ಹಾಕಿರಿ, ಅಲ್ಲಲ್ಲಿ ಬೆಂಡೆಕಾಯಿ ಮತ್ತು ಸಾಸಿವೆ ಇವೆರಡಿತ್ತು ಅಂದರೆ ಸಾಕಷ್ಟು ಮಿತ್ರಕೀಟಗಳು ಬರ್ತವೆ. ಇವನ್ನೆಲ್ಲ ದಾಳಿಗಳನ್ನ ನೋಡ್ತಾ ಇರ್ತಾರೆ. ನಾನು ನಿಮಗೆ ಇದಕ್ಕೆ ಮುಂಚೆ ವೀಡಿಯೋಗಳಲ್ಲಿ ಹೂಕೋಸೆಲ್ಲ ತಂದಿದ್ದೀನಿ. ಒಂದೇ ಒಂದು ಹುಳ ಇಲ್ಲ, ಒಂದೇ ಒಂದು ಸಿಂಪಡಣೆ ಮಾಡ್ದೇ, ಯಾವುದೋ ಒಂದು ಸಿಂಪಡಣೆ ಮಾಡ್ದೇ ಮಾಡೋದು ನೋಡಿದ್ದೀವಿ. ಸೊ ಅದಾದಮೇಲೆ ನಿಮ್ಗೆ ಏನಾರ ಕೀಟಬಾಧೆ ಬಂತು ಅಂದಾಗ ನಮ್ಮಲ್ಲಿ ಇದ್ದೇ ಇದೆ. ಯಾವ್ಯಾವಿದೆ, ನೀಮಾಸ್ತ್ರ ಇದೆಲ್ಲನೂ ನಮ್ದು ಆಗಲೇ ಇದರೊಳಗಿದ್ದಾವೆ. ನೀಮಾಸ್ತ್ರ, ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ, ದಶಪರ್ಣಿ, ಇದು ಇವಿಷ್ಟೂ ಇರೋದನ್ನು ನಾವು ನೋಡ್ಕೊಂಡಿದ್ದೀವಿ. ಇದನ್ನು ಮಾಡ್ಕೊಂಡು ನಾವು ಸಿಂಪಡಣೆಗಳು ಬಂದಂಥ ಕೀಟಗಳಿಗೆ ತಯಾರು ಮಾಡಿ ಇಟ್ಕೊಂಬಿಟ್ರಿ. ನೀವು ಆಗ್ತೀರಿ ಅನ್ನೋಷ್ಟಂಗೆ ತಯಾರು ಮಾಡ್ಕೊಳ್ಳಿ. ಇವೆಲ್ಲ ಯಾಕಂದರೆ 6-8 ತಿಂಗಳಿರ್ತವೆ, ಇದಂತೂ ವರ್ಷನೇ ಇರ್ತದೆ ದಶಪರ್ಣಿ. ಇವನು ತಯಾರು ಮಾಡ್ಕೊಳ್ಳಿ. ಯಾವುದನ್ನು ಕೀಟಬಾಧೆ ಬಂತು ಅಂದರೆ ಸಿಂಪಡಣೆ ಮಾಡಿ. ಇದಾದ ನಂತರ ಸ್ನೇಹಿತರೆ, ಅತಿ ಮುಖ್ಯವಾಗಿ ನಾವು ಇವಾಗ ಜೀವಾಮೃತ ಭೂಮಿ ಕೊಡೋದು ನೋಡಿದ್ವಿ. ಜೀವಾಮೃತನ ಸಿಂಪಡಣೆ ಮಾಡೋದು ಹೇಗೆ, ಜೀವಾಮೃತ ಯಾವ ಸಮಯಕ್ಕೆ ಕೊಡೋದನ್ನು ಅಂತ ಸಿಂಪಡಣೆ ಮಾಡೋದು ಅಂತ ನೋಡೋಣ. ನೀವು ಬಿತ್ತನೆ ಮಾಡಿ ನಾಟಿ ಮಾಡಿ ಒಂದು 15 ವಾರ 10-15 ದಿವಸದ ನಂತರ ಜೀವಾಮೃತ ಭೂಮಿಗೆ ಕೊಡ್ಬೋದು. ಅದಾದ ನಂತರ ನಾವು ಜೀವಾಮೃತನ ಸಿಂಪಡಣೆ ಮಾಡಬೇಕು. ಜೀವಾಮೃತನ ಏನಕ್ಕೆ ಸಿಂಪಡಣೆ ಮಾಡ್ತೀವಿ ಅಂತ ಅಂದಾಗ, ಜೀವಾಮೃತದಲ್ಲಿ ಸಗಣಿಲಿ, ಗಂಜಲದಲ್ಲಿ ಅತಿ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಇದೆ ಒಂದು. ಎರಡನೇದು, ವೈರಾಣು ನಿರೋಧಕ ಶಕ್ತಿ ಅತಿ ಉತ್ಕೃಷ್ಟವಾಗಿ ಜೀವಾಮೃತದಲ್ಲಿದೆ. ವೈರಸ್ಸು ನಿಮ್ಗೇನಾಗುತ್ತೆ, ಟೊಮೆಟೊದಲ್ಲಿ, ಬದನೆ ಒಳಗೆ ಇವನ್ನೆಲ್ಲ ಏನಾಗುತ್ತೆ, ಪರಂಗಿಲೆಲ್ಲ ಈ ಮೊಸೈಕ್ ವೈರಸ್ಸು, ಬೇರೆ ಬೇರೆ ಥರ ವೈರಸ್ಗಳು ಬರೋದನ್ನು ನಾವು ನೋಡ್ತಾ ಇರ್ತೀವಿ. ವೈರಾಣುಗಳು, ಅದನ್ನು ನಿವಾರಣೆ ಮಾಡೋದಿರುತ್ತೆ. ಮೂರನೇದಾಗಿ, ಯಾವಾಗ ಈ ಎಲೆ ಮೇಲೆ ನಾವು ಈ ರೀತಿ ಸಿಂಪಡಣೆ ಮಾಡ್ತೀವಿ, ಈ ಒಂದು ವಿಶೇಷವಾಗಿ ಗುಣದಲ್ಲಿ ಏನಾಗುತ್ತೆ ಅಂದರೆ, ಈ ಎಲೆಗಳ ಆಕಾರ ದೊಡ್ಡದಾಗುತ್ತೆ. ದೊಡ್ಡದಾಯಿತು ಅಂದಾಗ ಒಂದು ಚದರಡಿ ಎಲೆ ಪ್ರತಿದಿನ 4 ಗ್ರಾಮನ್ನು ತಯಾರಿಸ್ಕೊಳ್ಳೋದು ನೋಡ್ತಾ ಇದ್ದೀವಿ. 2-1/4 ಗ್ರಾಮ್ನ ತರಕಾರಿ ಬೆಳೆಗಳಿಗೆ ಅದನ್ನು ವಿಂಗಡಣೆ ಮಾಡುತ್ತೆ ಅಂತ ನೋಡ್ತಾ ಇದ್ದೀವಿ. ಹಾಗಾಗಿ ಎಲೆ ದೊಡ್ಡದಾಯಿತು ಅಂದಷ್ಟು ಬೀಳುವಂಥ ಸೂರ್ಯ ಹೆಚ್ಚಾಯಿತು ಅಂದಾಗ ದ್ವಿತೀಯ ಸಂಶ್ಲೇಷಣೆ ಹೆಚ್ಚಾಯಿತು, ಆಹಾರ ಉತ್ಪಾದನೆ ಹೆಚ್ಚಾಯಿತು, ಇಳುವರಿ ಹೆಚ್ಚಾಯಿತು ಅಷ್ಟೇ. ಲೀಫ್ ಇಂಡೆಕ್ಸ್ ಅಂತ ಅಂತೀವಿ. ಸೊ ಈ ಎಲೆಗಳು ದೊಡ್ಡದೂ ಆಗುತ್ತೆ. ಅದಾದ ನಂತರ ಇನ್ನೊಂದು ಅತಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಈ ಜೀವಾಮೃತ ನಾವು ಯಾವಾಗ ಸಿಂಪಡಣೆ ಮಾಡ್ತೀವಿ ಅತಿ ಮುಖ್ಯವಾಗಿ ಈ ರಂಧ್ರಗಳು ಏನು ಎಲೆಗಳಲ್ಲಿ ಕೆಳಭಾಗದಲ್ಲಿ ನಾವೇನು ನೋಡಿದ್ದೀವಿ, ಟೊಮ್ಯಾಟೊ ಅಥವಾ ರಂಧ್ರಗಳು, ಸೂಕ್ಷ್ಮ ರಂಧ್ರಗಳು.
ಈ ಸೂಕ್ಷ್ಮ ರಂಧ್ರಗಳು ಏನಿದ್ದಾವೆ ಇದನ್ನು ತೆಗೆಯೋದು ಮುಚ್ಚೋದನ್ನು ಭಾರಿ ತುಂಬ ಚೆನ್ನಾಗಿ ನಿಯಂತ್ರಣ ಮಾಡಿ ಹೊರಗಡೆ ಹಾಕುವಂಥ ನೀರನ್ನು ಅಥವಾ ವಾತಾವರಣದಲ್ಲಿ ವೈಪರೀತ್ಯಗಳನ್ನ ಎಲ್ಲ ಇವನ್ನ ತೆರೆಯೋದನ್ನು ಮುಚ್ಚೋದನ್ನು ಇದು ಮಾಡೋದ್ರಿಂದ ಏನಾಗುತ್ತೆ ನಮಗೆ ಅತಿ ಉತ್ಕೃಷ್ಟವಾಗಿ ಅದು ಸಮಸ್ಯೆನೂ ತಿರುತ್ತೆ. ಆಮೇಲೆ ಇನ್ನೊಂದು ಅತಿ ಮುಖ್ಯವಾಗಿ ಈ ಜೀವಾಮೃತ ಸಿಂಪಡಣೆ ಮಾಡೋದ್ರಿಂದ ಆಗೋದೇನಾಗುತ್ತೆ ಅಂದರೆ ಇವಾಗ ನಾವು ಈ ರೀತಿ ಗಿಡ ಬೆಳೀತಾ ಇದ್ದೀವಿ ಅಂದಾಗ ಏನಾಗುತ್ತೆ ನಮಗೆ ಮೊದಲಿಂದನೂ ಏನು ಗೊತ್ತಿದೆ ಅಂದರೆ ಹೆಚ್ಚು ನೀರು ಕೊಡೋದು, ಆಯ್ಸದನ ಆಗಿರ್ಬೋದು, ಡ್ರಿಪ್ಪಲನ ಆಗಿರ್ಬೋದು, ಹನಿ ನೀರಾವರಿಯನ್ನು ಹೆಚ್ಚು ನೀರು ಕೊಡೋದು. ಈ ಹೆಚ್ಚು ನೀರು ಕೊಡಿದಾಗ ಏನಾಗುತ್ತೆ ಭೂಮಿ ರಚ್ಚಾಗುತ್ತೆ. ಅಂಥ ಸಮಯದಲ್ಲಿ ಈ ಜೀವಾಣುಗಳು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದಾಗ ನಿರ್ಮಾಣ ಇದು ಏನು ನಾಶ ಆದಾಗ ಇದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ತಲುಪಿಸೋದು ಮಾಡೋದು ಕಷ್ಟ ಆಗುತ್ತೆ. ಮತ್ತು ಅತಿ ಹೆಚ್ಚಾಗಿ ಸಾರ್ವಜನಿಕ ತಲುಪಿಸೋದು ತುಂಬ ಕಷ್ಟ ಆಗುತ್ತೆ. ಯಾವಾಗ ನಾವು ಜೀವಾಮೃತದಲ್ಲಿ ನಾವು ಇದನ್ನು ಸಿಂಪಡಣೆ ಮಾಡ್ತೀವಿ ಅದರೊಳಗೆ ಇರುವಂಥ ಡಯಾಜೋಟ್ರಾಪಿಕ್ಸ್ ಅಂತ ಜೀವಾಣು ಏನಿದೆ ಅದು ಈ ಎಲೆ ಮೇಲ್ಭಾಗದಲ್ಲೇ ವಾಸ ಮಾಡ್ಕೊಂಡು ಏನು ಮಾಡ್ತವೆ ಜೀವಾಮೃತದಲ್ಲಿರುವಂಥ ಈ ಡಯಾಜೋಟ್ರಾಪಿಕ್ಸ್ ಅಂತ ಏನು ಜೀವಾಣು ಇದೆ ಅದು ನೇರವಾಗಿ ವಾತಾವರಣದಿಂದ ಸಾರ್ವಜನಿಕ ತೊಗೊಂಡು ಇವಕ್ಕೆ ವ್ಯವಸ್ಥೆ ಮಾಡೋದನ್ನು ಮಾಡ್ತವೆ. ಗಿಡಗಳು ಸಮೃದ್ಧಿಯಾಗಿ ಬರ್ತವೆ. ಸಾರ್ವಜನಿಕದ ಯೂರಿಯಾದ ಕೊರತೆ ಆಗದಿರಂಗೆ ನೋಡ್ಕೊಳ್ಳೋದಕ್ಕೆ ಜೀವಾಮೃತ ನೀವು ಸಿಂಪಡಣೆ ಮಾಡಬೇಕಾಗುತ್ತೆ. ಸೊ ಈ ಜೀವಾಮೃತ ಸಿಂಪಡಣೆ ಮಾಡೋದ್ರಿಂದ ಇದಿಷ್ಟನ್ನು ಮಾಡ್ತಾ ಇರ್ತೀವಿ. ಇದು ಮಾಡೋದ್ರಿಂದ ಬೇಕಾದಂಥ ಅತಿ ಸೂಕ್ಷ್ಮ ಸಣ್ಣ ಪ್ರಮಾಣದಲ್ಲಿ ಕೊರತೆ ಇರೋಂಥ ಪೋಷಕಾಂಶಗಳನ್ನ ಕೂಡ ಇದು ಒದಗಿಸೋವಂಥ ಒಂದು ವ್ಯವಸ್ಥೆ ಆಗುತ್ತೆ. ಈಗ ಯಾವ ಪ್ರಮಾಣದಲ್ಲಿ ಯಾವ ಸಮಯಕ್ಕೆ ಇದನ್ನು ನಾವು ಸಿಂಪಡಣೆ ಮಾಡಬೇಕು, ಸ್ಪ್ರೇ ಮಾಡಬೇಕು ಅನ್ನೋದನ್ನು ನೋಡೋಣ. ನಾವು ಗಿಡ ಸಸಿ ಅಂದರೆ ಸಣ್ಣ ಗಿಡ, ಸಸಿ ಗಿಡ ನಾಟಿ ಮಾಡಿದ ಅಂದರೆ ಸಸಿ ತೊಗೊಂಡು ಹಗಿ ತೊಗೊಂಡು ಏನು ಮಾಡ್ತೀವಿ, ಸಸಿ ಅಂದ್ರೇನು ಹಗಿನ ತೊಗೊಂಡು ನಾವು ನಾಟಿ ಮಾಡ್ತೀವಿ. ನಾಟಿ ಮಾಡಿದ ಒಂದು ತಿಂಗಳ ನಂತರ, ಇವತ್ತು 10ನೇ ತಾರೀಕು ಮಾಡಿದ್ದೀವಿ ಅಂದರೆ ಬರೋ ತಿಂಗಳು 10ನೇ ತಾರೀಕು ನಂತರ ಏನು ಮಾಡ್ತೀರಾ, 5 ಲೀಟ್ರ್ ಜೀವಾಮೃತ 100 ಲೀಟ್ರ್ ನೀರು, ತೀರಾ ಇವೆರಡನ್ನೂ ಅಷ್ಟೇ ಅಳತೆ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ. 5 ಲೀಟ್ರ್ ಜೀವಾಮೃತ 100 ಲೀಟ್ರ್ ನೀರನ್ನ ಬೆರೆಸ್ಬಿಟ್ಟು ಏನು ಮಾಡ್ತೀರಾ, ಜೀವಾಮೃತನ ಸೋಸ್ಕೊಳ್ರಿ, ನೀರಿಗೆ ಹಾಕೊಳ್ಳಿ, ಮಾಡಿಬಿಟ್ಟು ಏನು ಮಾಡ್ತೀರಾ, ತಯಾರಿರುವಂಥ ಜೀವಾಮೃತನ ಮಾಡಿಬಿಟ್ಟು ಸಿಂಪಡಣೆ ಮಾಡ್ತೀರಾ. ಇದನ್ನು ಮಾಡ್ಬೇಕಾದ್ರೆ ಏನು ಮಾಡ್ತೀರಾ ಅಂದರೆ ಇದಕ್ಕೊಂದು 3-4 ದಿವಸ ಹಿಂದೆ ಮುಂದೆ ನೀವು ಜೀವಾಮೃತ ಕೊಟ್ಟಿರ್ತೀರ ಭೂಮಿಗೆ, ಅದರೊಳಗೆ ಒಂದು 5 ಲೀಟ್ರ್ ಎತ್ತಿಟ್ಕೊಳ್ಳಿ. ಆ ಜೀವಾಮೃತನ ಎತ್ತಿಟ್ಕೊಂಡು ಸೋಸ್ಬಿಟ್ಟು ನೀವು ಸಿಂಪಡಣೆ, ಅದಕ್ಕೆ ಅಂತ 5 ಲೀಟ್ರನ್ನೇ ತಯಾರು ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಅವಶ್ಯಕತೆ ಇರಲ್ಲ. ಅದಾದ ನಂತರ ಏನು ಮಾಡ್ತೀರಾ ಅಂದರೆ 1 ತಿಂಗಳ ನಂತರ, ಇದಾದ ನಂತರ ಈ 1 ತಿಂಗಳು ಇದು ಮೊದಲನೇದು. ಎರಡನೇ ಸಿಂಪಡಣೆ ಯಾವ ಮಾಡ್ತೀರಾ, 21 ದಿವಸ. ಈ 1 ತಿಂಗಳಾಯಿತು ಅಂದಮೇಲೆ ಅದಾಗ 3 ವಾರದ ನಂತರ, 21 ದಿನಗಳ ನಂತರ ಅಥವಾ 3 ವಾರದ ನಂತರ ಏನು ಮಾಡ್ತೀರಾ, 7.5 ಲೀಟ್ರು ಜೀವಾಮೃತ 100 ಲೀಟ್ರು ನೀರು. ಇದಾದ ನಂತರ ಏನು ಮಾಡ್ತೀರಾ, ಮೂರನೇದು, ಇದಾಗಿ 21 ದಿವಸದ ನಂತರ ಇದೇ ಮಾಡ್ತೀರಾ, 10 ಲೀಟ್ರ್ ನೀರು ಜೀವಾಮೃತ 100 ಲೀಟ್ರ್ ನೀರು, ಇದನ್ನು ಮಾಡಿ ಸಿಂಪಡಣೆ ಮಾಡ್ತೀರಾ. ಇದಾದ ನಂತರ 4ನೇ ಸಿಂಪಡಣೆ 15 ದಿವಸಕ್ಕೂ ಮಾಡ್ಬೋದು, ನೀವು 21 ದಿವಸಕ್ಕೂ ಮಾಡ್ಬೋದು, ಎಷ್ಟು ಮಾಡ್ತೀರೋ ಅಷ್ಟೂ ಒಳ್ಳೆಯದೇ. ಇದಾಗಿ 4ನೇದು ಸಿಂಪಡಣೆ ಏನು ಮಾಡ್ತೀರಾ ಅಂದರೆ ಇದಾಗಿ 21 ದಿವಸದ ನಂತರ, ಅಥವಾ ಕಾಯಿ ಕಚ್ಚಿದ್ದು, ಟೊಮೆಟೊ ಸಣ್ಣ ಕಾಯಿ ಇದೆ, ಅವರೆಕಾಯಿ ಸಣ್ಣದು ಇದೆ, ನಿಮ್ಮ ಚಿಗಡಿಕಾಯಿ ಸಣ್ಣದಿದೆ, ಬೆಂಡೆಕಾಯಿ ಚಿಕ್ಕದಾಗಿದ್ದಾವೆ, ಇಂಥ ಸಮಯದಲ್ಲಿ ಏನು ಮಾಡ್ತಾರೆ 21 ದಿವಸದ ನಂತರ, ಅಥವಾ ಆ ಥರ ಒಂದು ಸಣ್ಣದಾಗಿರೋಂಥ ಸಮಯದಲ್ಲಿ ಏನು ಮಾಡ್ತಾರೆ 21 ದಿವಸದ ನಂತರ 3 ಲೀಟ್ರು ಹುಳಿ ಮಜ್ಜಿಗೆ, 3 ಲೀಟ್ರು ಹುಳಿ ಮಜ್ಜಿಗೆ 100 ಲೀಟ್ರು ನೀರು. ಹುಳಿ ಮಜ್ಜಿಗೆ ತಯಾರಿಸ್ಕೊಳ್ಳೋದು ಹೇಗೆ ಅಂತ ಸವಿಸ್ತರವಾಗಿ ಹೇಳ್ಕೊಟ್ಟಿದ್ವಿ. 3 ಲೀಟ್ರು ಹುಳಿ ಮಜ್ಜಿಗೆ, ಅದಕ್ಕೆ 100 ಲೀಟ್ರು ನೀರು ಬೆರೆಸ್ಬಿಟ್ಟು ಸಿಂಪಡಣೆ ಮಾಡ್ತೀರ. ಅಥವಾ ಅಥವಾ ಬಿ ಏನು ಮಾಡೋದು, 1 ಲೀಟ್ರು ತೆಂಗಿನಕಾಯಿ ನೀರು, ಎಳ್ನೀರಲ್ಲ, ಏನು ಮಾಡ್ತಿದ್ರ, 1 ಲೀಟ್ರು ತೆಂಗಿನಕಾಯಿ ನೀರು, ಅದಕ್ಕೆ 100 ಲೀಟ್ರು ನೀರು. ಅರ್ಥ ಆಯ್ತಾ? 1 ಲೀಟ್ರು ತೆಂಗಿನಕಾಯಿ ನೀರು, ಅದಕ್ಕೆ ಜೊತೆಗೆ 100 ಲೀಟ್ರ್ ನೀರು. ತೆಂಗಿನಕಾಯಿ ಅಂದರೆ ಚಟ್ನಿ ಮಾಡ್ತಿರಲ್ಲ, ಒಬ್ಬಟ್ಟು ಮಾಡ್ತಿರಲ್ಲ, ದಪ್ಪ ಒಳಗಡೆ ಬಲ್ತಿರುತ್ತಲ್ಲ ಕಾಯಿ, ಅದನ್ನು ಒಡೆದು ಏನು ನೀರು ಸಿಗುತ್ತೆ ಅದನ್ನು ನೀವು ದೇವಸ್ಥಾನಗಳಲ್ಲೂ ಸಿಗುತ್ತೆ. ಸೋಮವಾರ ಶಿವನ ದೇವಸ್ಥಾನದಲ್ಲಿ ಸಿಗುತ್ತೆ, ಮಂಗಳವಾರ
ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಸಿಗುತ್ತೆ, ಶನಿವಾರ ಆಂಜನೇಯಂದು ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಸಿಗುತ್ತೆ, ಶುಕ್ರವಾರ ದೇವಿ ಅಮ್ಮನವ್ರ ದೇವಸ್ಥಾನಗಳು ಸಿಗ್ತವೆ. ಹೋಗಿಸ್ಕೊಂಬಂದು ನೀವು ಅದನ್ನು ಉಪಯೋಗಿಸ್ಕೊಬೋದು, ಕಾಸು ಕೊಡ್ದೇ ಸಿಗುತ್ತೆ. ಇಂಥವನ್ನು ನೀವು ಈ ರೀತಿ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ, ಮತ್ತು ಈ ಜೀವಾಮೃತನ ಸಿಂಪಡಣೆ ಮಾಡೋದು, ಇವನ್ನು ಮುಖ್ಯ ನಾವು ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಾಯಿ ಒಳ್ಳೆ ಹೊಳಪು, ಶೈನ್, ಬಣ್ಣ, ಅದಾದ ನಂತರ ಗಾತ್ರ, ಹಾರ್ಮೋನ್ ಆಗಿ ಪ್ರಚೋದಕವಾಗಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಹೆಚ್ಚು ಇಳುವರಿ ಬರೋಕ್ಕೆ, ಒಂದೇ ಗಾತ್ರ ದೊಡ್ಡದಾಗಿ ಬರೋದಕ್ಕೆ ಸಹಾಯ ಮಾಡ್ತವೆ. ಇದನ್ನು 3ನೇ ಹಂತದಲ್ಲಿ ನೀವು 4ನೇ ಸ್ಪ್ರೇ ಆಗಿ, ಕೊನೆಯ ಸ್ಪ್ರೇ ಆಗಿ ನೀವು ಸಿಂಪಡಣೆಯಾಗಿ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಇದಾದ ನಂತರ ನಿಮ್ಗೆ ಗೊತ್ತೇ ಇದೆ, ಹುಳಿ ಮಜ್ಜಿಗೆ ನಾವು ಬೇರೆ ಯಾವ ಸಮಯದಲ್ಲಿ ಹೊಡಿತೀವಿ, ಎಳೆ ಹಳದಿ ಆಗೋದು, ಶಿಲೀಂಧ್ರ ರೋಗ ಬಂದಾಗ, ಮುಟ್ರು ರೋಗ ಬಂದಾಗ, ಬೆಂಕಿ ರೋಗ ಬಂದಾಗ. ಮುಟ್ರು ರೋಗ ಅಂತಂದಾಗ ಎಲೆ ಮುದುರ್ಕೊಳ್ಳೋದು, ಆ ಸಮಯದಲ್ಲಿ ಒಳಗಡೆ ಹುಳ ಇರಬಾರ್ದು. ಹುಳ ಇದೆ ಅಂತ ಅದು ಬೇರೆ ರೋಗ, ಅದಕ್ಕೆ ಅಗ್ನಿಅಸ್ತ್ರ ಹೊಡಿತೀರ. ಹುಳ ಇಲ್ದೇ ಮುಟ್ರುಕೊಂಡೈತೆ, ಚಳಿಗೆಲ್ಲ ಮುಟ್ರುಕೊಂಡೈತೆ, ಇಂಥ ಸಮಯದಲ್ಲಿ ಏನು ಮಾಡ್ತೀರಾ ನೀವು, ಹುಳಿ ಮಜ್ಜಿಗೆ 3 ಲೀಟ್ರ್ 100 ಲೀಟ್ರಿಗೆ ಹಾಕೊಂಡು ಹೊಡಿಯೋದನ್ನು ನಾವು ನೋಡೇ ಇದ್ದೀವಿ. ಅದನ್ನು ಅಲ್ಲಿಗೂ ಉಪಯೋಗಿಸ್ಕೊಬೋದು. ಇಲ್ಲಿ ಹಾರ್ಮೋನ್ ಪ್ರಚೋದಕವಾಗಿ ನಮಗೆ ಹೆಚ್ಚು ಇಳುವರಿ ಬರೋಕ್ಕೆ, ದಪ್ಪ ಆಗೋಕ್ಕೆ, ಬಣ್ಣ ಬರೋದು ಕೂಡ ಅದನ್ನು ಆ ಮುಟ್ರು ರೋಗ ಇರಲಿ, ಯಾವುದೇ ರೋಗ ಇರಲಿ ಬಿಡಲಿ, 4ನೇ ಸಿಂಪಡಣೆಯಾಗಿ ನೀವು ಹುಳಿ ಮಜ್ಜಿಗೆನ ಸಿಂಪಡಣೆ ಮಾಡೋದು. ಸ್ನೇಹಿತರೆ, ಇದಾದ ನಂತರ ಯಾವ್ಯಾವ ತರಕಾರಿ ಯಾವ್ಯಾವ ಸಮಯಕ್ಕೆ ಹಾಕಬೇಕು, ಯಾವ್ಯಾವ ತರಕಾರಿನ ಏನು ಮಾಡ್ತೀರಾ, ಯಾವ್ಯಾವ ಸಮಯಕ್ಕೆ ನೀವು ಹಾಕಬೇಕು ನೋಡೋಣ. ಯಾವ್ಯಾವನ್ನ ಹಾಕ್ತೀವಿ ಅಂತ. ಟೊಮ್ಯಾಟೊ, ಯಾವ್ಯಾವ ಸಮಯಕ್ಕೆ ಹಾಕ್ತೀರಾ ನೀವು, ಜನವರಿ, ಫೆಬ್ರವರಿ ಹಾಕ್ತೀರಾ, ಜೂನ್ ಹಾಕ್ತೀರಾ, ಜುಲೈ ಹಾಕ್ತೀರಾ, ಜುಲೈಗೆ ಹಾಕ್ತೀರಾ. ಅದಾದ ನಂತರ ಅಕ್ಟೋಬರ್, ಮತ್ತು ನವಂಬರ್. ಇವಿಷ್ಟಲ್ಲಿ ನಾವು ಹಾಕಿದಾಗ ಅತಿ ಉತ್ಕೃಷ್ಟವಾಗಿ ನಮಗೆ ಈ ಟೊಮೆಟೊ ಗಿಡಗಳು ಅದಕ್ಕೆ ಬೇಕಾದಂಥ ವಾತಾವರಣ, ಅದಕ್ಕೆ ಬೇಕಾಗಿರೋಂಥ ಒಂದು ವ್ಯವಸ್ಥೆಯಾಗಿ ಏನು ಮಾಡ್ತವೆ, ತುಂಬ ಉತ್ಕೃಷ್ಟವಾಗಿ ಬರ್ತವೆ. ಅಂಥ ಸಮಯಕ್ಕೆ ಅವಾಗ ಬೇಕಾಗಿರೋಂಥ ಹೆಚ್ಚು ಬಿಸಿಲಿರ್ಬೋದು, ಹೆಚ್ಚು ದಿನದ ಸಮಯ ಇರ್ಬೋದು, ಅದಕ್ಕೆ ಬೇಕಾಗಿರೋಂಥ ತಾಪಮಾನ ಇರ್ಬೋದು, ಅವೆಲ್ಲ ಸಿಕ್ಬಿಟ್ಟು ಏನಾಗ್ತವೆ, ತುಂಬ ಉತ್ಕೃಷ್ಟವಾಗಿ ನಮಗೆ ಟೊಮೆಟೊ ಬರ್ತವೆ. ಅದಾದ ನಂತರ 2ನೇದು ಬದನೆ ಯಾವ್ಯಾವ ಕೊಡ್ತೀವಿ, ಜನವರಿ, ಫೆಬ್ರವರಿ, ಅದನ್ನು ಮತ್ತೆ ಇದೇ ರೀತಿ ಅದನ್ನು ಎಲ್ಲ ಇದ್ದಾನೆ, ಜೂನ್, ಜುಲೈ, ಅಕ್ಟೋಬರ್, ನವಂಬರ್. ಸೊ ಜನವರಿ, ಫೆಬ್ರವರಿ, ಜೂನ್, ಜುಲೈ, ಅಕ್ಟೋಬರ್, ನವಂಬರ್. ಇದರೊಳಗೆ ನಾವು ಕೊಡ್ಬೋದಾಗುತ್ತೆ. ಅದಾದ ನಂತರ ಮೆಣಸಿನ್ಕಾಯಿ ನಮಗೆಲ್ಲ ಗೊತ್ತಿದೆ, ತಿರ್ಗಾ ಜನವರಿ. ಇದನ್ನು ಒಂದು PDF ಫಾರ್ಮ್ಯಾಟು ನಿಮಗೆ ಕೊಟ್ಬಿಡ್ತೀವಿ. ಸೊ ಹಾಗಾಗಿ ನಿಮಗೆ ಅದನ್ನೇನು ತೊಂದರೆ ಇಲ್ಲ, ಇದನ್ನು ಬರೆಯೋದಕ್ಕೆ ಸಾಕಷ್ಟು ಸಮಯನೂ ಆಗುತ್ತೆ, ಮತ್ತು ಇದರಿಂದ ನಾವು ತೊಗೊಳಕ್ಕೂ ಆಗಲ್ಲ ಅಂತ ಕೆಲವ್ರದ್ದೆಲ್ಲ ಒಂದು ಇದಿದೆ. ಅದನ್ನು ನಿಮಗೆ ಈ ವಿಡಿಯೋ ಆದ ನಂತರ PDF ಫಾರ್ಮ್ಯಾಟು ಇರ್ತದೆ, ಅದನ್ನು ನೀವು ಸೀದಾ ಹೋಗೋದು ಕಂಪ್ಯೂಟರ್ ಅಂಗಡಿಯಿಂದ ಒಂದು ಪ್ರತಿ ತೊಗೊಂಬಿಟ್ರೆ ನಿಮಗೆಲ್ಲ ಸಿಗುತ್ತೆ. ಸೊ ಹಾಗಾಗಿ ಮೆಣಸಿನಕಾಯಿ, ಬೆಂಡೆಕಾಯಿ, ಬಟಾಣಿ, ಗೋರಿಕಾಯಿ, ಹೂಕೋಸು, ನವಿಲುಕೋಸು, ಸೌತೆಕಾಯಿ, ಕರ್ಬೂಜ, ಕಲ್ಲಂಗಡಿ, ಹಾಗಲಕಾಯಿ, ಬೂದುಗುಂಬಳ, ಅದಾದ ನಂತರ ತೊಂಡೆಕಾಯಿ, ಈ ರೀತಿ ತುಂಬ ಏನು ಸಾಕಷ್ಟು ನಾನು ಮೊದಲು ಎಲ್ಲ ತೊಂಡೆಕಾಯಿ, ಸೋರೆಕಾಯಿ, ಪಡವಲಕಾಯಿ, ಚಪ್ಪರದವರೆ, ಹುರುಳಿಕಾಯಿ, ಹೀರೆಕಾಯಿ, ದಪ್ಪ ಮೆಣಸಿನ್ಕಾಯಿ, ಎಲೆಕೋಸು, ಸೀಮೆ ಬದನೆಕಾಯಿ, ಇನ್ನು ನಾನಾ ತರಾವರಿ ತರಕಾರಿಗಳನ್ನೆಲ್ಲ ನಾವು ಯಾವ ಸಮಯಕ್ಕೆ ಹಾಕೋದು, ಏನು ಹಾಕೋದು ಅನ್ನೋದು ಕೂಡ ನಿಮ್ಮ PDF ಫಾರ್ಮ್ಯಾಟಲ್ಲಿ ಕೊಡ್ತೀವಿ. ಯಾಕೆಂದರೆ ಇದು ಬರೆಯೋದ್ರಿಂದ ನಿಮಗೆ ಅದನ್ನು ತೊಗೊಳೋದು ಕಷ್ಟ ಆಗುತ್ತೆ. ಸೊ ಪ್ರತಿಯೊಂದನ್ನು ನಾವು ಆಮೇಲೆ ನೀವು ಈ ರೀತಿ ಮಾಡುವಾಗ ಅತಿ ಮುಖ್ಯವಾಗಿ ನಾವೇನು ನೋಡಬೇಕಾಗುತ್ತೆ ಅಂದರೆ, ನಾವು ಅಂಗಡಿಗಳು ಸಿಗೋಂಥ ಬೀಜಗಳನ್ನ ಅಥವಾ ಈ ಬೀಜಗಳನ್ನ ಯಾವ ಸಮಯದಲ್ಲಿ ಬೇಕಾದ್ರೆ ಹಾಕ್ಬೋದು.
ಆದರೆ ಏನಾಗುತ್ತೆ ಅಂದರೆ ಇವಾಗ ನಿಮಗೆ ಮುಂಚೆ ಏನು PDF ಅಲ್ಲಿ ಬರುತ್ತೆ ಅಥವಾ ನಿಮಗೆ ಇದರಲ್ಲಿ ಸಿಗುತ್ತೆ ಮಾಹಿತಿ, ಅದ್ರ ಪ್ರಕಾರ ಆಗ್ತಾಗ ತುಂಬ ಉತ್ಕೃಷ್ಟವಾಗಿ ರೋಗಮುಕ್ತವಾಗಿ ವಿಶೇಷವಾಗಿ ಹೆಚ್ಚು ಇಳುವರಿ ಬಂದು ಬರ್ತಾ ಇರುತ್ತೆ. ಸೊ ಹಾಗಾಗಿ ಅಂಥ ಸಮಯದಲ್ಲಿ ಹಾಕಬೇಕು, ಅಥವಾ ಅಂಗಡಿಯಲ್ಲಿ ಸಿಗೋದನ್ನು ಹಾಕ್ತೀವಿ ಅಂದರೆ ಎಲ್ಲ ಸಮಯಕ್ಕೂ ಬರ್ತವೆ. ಆದರೆ 10 kg ಸಿಗೋದು 6 kg ಸಿಗ್ಬೋದು. ಇದಕ್ಕೆ ಒಂದು ಸಿಂಪಡಣೆ ಮಾಡಿ ನಾವು ಕೀಟ ಬಾಧೆ ನಿವಾರಿಸ್ಕೊಂಡು 2 ಸಿಂಪಡಣೆ ಕೊಡಬೇಕಾಗ್ಬೋದು. ಅರ್ಥ ಆಯ್ತಾ? ಅಷ್ಟೇ, ಅದನ್ನೇನು ಅದು ಬಿಟ್ಬಿಟ್ಟು ಏನಂತ ಏನು ಇದಿಲ್ಲ. ಆಮೇಲೆ ನೀವು ಇದನ್ನು ಮಾಡಬೇಕಾದ್ರೆ ಸ್ನೇಹಿತರೆ, ಅತಿ ಮುಖ್ಯವಾಗಿ ನೀವು ತರಕಾರಿ ಮಾಡ್ತೀರ, ನಿಮ್ಮ ಮಾರುಕಟ್ಟೆ ನೀವೇ ನೋಡ್ಕೊಬೇಕು ಅಂತ ಹೇಳಿದ್ದೀನಿ. ನಿಮ್ಮ ಸುತ್ತಮುತ್ತಲಿರೋಂಥ ಜನಗಳು ಕೊಡಿ, ನಿಮ್ಮ ಹಳ್ಳಿಲೇ ಮಾರೋದು ಕಲೀರಿ. ಇವನ್ನೆಲ್ಲ ಮಾಡಿದ್ದಾರೆ. ಇದನ್ನಾಗಲೇ ನಾವು ಇಂದಿನ ಸಂಚಿಕೆಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅತಿ ಮುಖ್ಯವಾಗಿ ನಾವು ನೋಡಬೇಕಾಗಿದೆ ಏನಂದರೆ, ನಿಮ್ಮದು 1 ಎಕರೆ ಜಮೀನಿದೆ. ಸರ್ ನಮ್ಮ ಚೌಕ ಇಲ್ಲ, ನಮ್ಮದು ಉದ್ದ ಇದೆ, ನಮ್ದು ಹಂಗಿಲ್ಲ, ನಮ್ದು ಹಿಂಗಿದೆ, ಇವಕ್ಕೆಲ್ಲ ಫೋನ್ ಮಾಡಿಬಿಡ್ತೀರ, ನೀವು ಕರೆ ಮಾಡಿಬಿಡ್ತೀರ. ಅದಲ್ಲ, ಈ ರೀತಿ ಇದ್ದಾಗ ಏನು ಮಾಡ್ತೀರ, ಇವನ್ನ 4 ರಿಂದ 5 ಭಾಗ ಮಾಡ್ಕೊತೀರ. ಅರ್ಥ ಆಯ್ತಾ? ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನೀವು ಇದನ್ನು ಬೆಡ್ಗಳು ಮಾಡೋದು, ಇದಕ್ಕೆ ಒಂದು 10 ಕುಂಟೆ 8 ಕುಂಟೆ 10 ಕುಂಟೆ ಇದಕ್ಕೆ ನೀವು ಒಂದೊಂದು ಬೆಡ್ಡಲ್ಲಿ ಹುರುಳಿಕಾಯಿ ಹಾಕ್ತೀರಾ, ಬದನೆಕಾಯಿ ಹಾಕ್ತೀರಾ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಒಂದು 30 ಬರ್ತವೆ. 100 ಅಡಿ ಇದ್ದಾಗ ಏನಾಗುತ್ತೆ, ಒಂದು 30 ನಮಗೆ ಬೆಡ್ಗಳು ಬರ್ತವೆ. ಒಂದು 5 ಬೆಡ್ಡು ಹುರುಳಿಕಾಯಿ ಬೆಳೆಯೋದು, ಒಂದು 5 ಬೆಡ್ಡು ಬದನೆಕಾಯಿ ಬೆಳೆಯೋದು, ಒಂದು 5 ಬೆಡ್ಡು ಬೆಂಡೆಕಾಯಿ ಬೆಳೆಯೋದು. ಈ ರೀತಿ ಬೆಳ್ಕೊಂಡು ಒಂದರೊಳಗೆ ಕ್ಯಾರೆಟ್ಗಳು ಹಾಕೊಂಡು ಹೋಗೋದು, ಒಂದು 2-3 ಬೆಡ್ಡಲ್ಲಿ ಬೀಟ್ರೂಟ್ ಹಾಕೊಂಡು ಹೋಗೋದು, ಇದನ್ನು ಕ್ಯಾಬೇಜ್ ಹಾಕೋದು, ಎಲೆಕೋಸು ಹಾಕೋದು, ಹೂಕೋಸು ಹಾಕೋದು, ಮೆಣಸಿನ್ಕಾಯಿ ಹಾಕೋದು, ಆಲೂಗಡ್ಡೆ ಹಾಕೋದು. ಈ ರೀತಿ ಬೇರೆ ಬೇರೆ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ನಮಗೆ ನಿರಂತರವಾಗಿ ಇದಾಗಿ ಒಂದು 15 ದಿವಸಕ್ಕೆ, ಇದು ಮೊದಲನೇ ಸಲ ನಿಮ್ಗೆ ಸ್ವಲ್ಪ ತಡ ಆಗ್ಬೋದು, ಇದಾಗ ಒಂದು 15 ದಿವಸಕ್ಕೆ, ಇದಾಗ ಒಂದು 15 ದಿವಸಕ್ಕೆ, ಇದಾಗ ಒಂದು 15 ದಿವಸಕ್ಕೆ, ಹಿಂಗೆ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಇವು ಮುಗಿಯೋಷ್ಟಂಗೆ ಏನಾಗುತ್ತೆ, ಇದು ಬರುತ್ತೆ. ಸೊ ಇದು ಮುಗಿಯೋಷ್ಟಂಗೆ ಇದು ಬರ್ತಾ ಇರುತ್ತೆ. ನೀವು ಮಾರ್ಕೆಟಲ್ಲಿ ನಿರಂತರವಾಗಿ ನಿಮ್ಮ ಫಸಲನ್ನು ಕೊಡ್ತಾ ಇರ್ತೀರ. ಇವಾಗ ಎಲ್ಲಿ ರೈತ ಫೇಲ್ ಆಗೋನೆ, ಎಲ್ಲಿ ಒಕ್ಕೂಟಗಳು ಇಲ್ಲಿ ಕೊಡೋಕ್ಕಾಗ್ತಿಲ್ಲ, ವ್ಯವಸ್ಥೆ ಯಾಕೆ ಅದು ಬದುಕೋಕ್ಕಾಗ್ತಿಲ್ಲ ಅವು ಅಂದರೆ, ಇವತ್ತು ಕ್ಯಾರೆಟ್ ಕೊಟ್ಬಿಟ್ರೆ ಇನ್ನು 6 ತಿಂಗಳು ಬಿಟ್ಕೊಂಡು ಕೊಡ್ತೀರಾ, ಇವತ್ತು ಬೀಟ್ರೂಟ್ ಕೊಟ್ಟರೆ ಇನ್ನು 8 ತಿಂಗಳು ಬಿಟ್ಕೊಂಡು ಬೀಟ್ರೂಟ್ ಕೊಡ್ತೀರಾ. ಹಿಂಗಾಗೋದ್ರಿಂದ ಜನ ತೊಗೊಳ್ಳಲ್ಲ. ನಿರಂತರತೆ ಇರಬೇಕು. ಹಾಗಾಗಿ ಏನು ಮಾಡ್ತೀರಾ, ಒಂದು 10 ಕುಂಟೆನೇ ನೀವು ಭಾಗ ಮಾಡ್ಕೊಂಡು ಹಾಕೋದು. ಇಂಥ ಸಮಯದಲ್ಲಿ ಇದನ್ನು ಖಾಲಿ ಬಿಡಬೇಡಿ. ಈ ಬೆಡ್ಗಳೆಲ್ಲ ತಯಾರು ಮಾಡ್ಕೊಳ್ಳಿ. ಈ ಬೆಡ್ಗಳನ್ನ ಕಾಳುಗಳು ಬೇರೆ ಬೇರೆ ಬೆಳೀತಾರೆ. ಇದಾಗ 15 ದಿವಸ ಅಂದರೆ ಸರ್ ಹಂಗಾರೆ ಮೊಳಕೆ ಆಗಿಬಿಟ್ಟಿದೆ, ಬಂದಿದೆ, ಏನು ಮಾಡೋದು ಅದನ್ನು? ಏನಿಲ್ಲ, ಭೂಮಿಗೆ ಸೇರಿಸಿ ನೆಡ್ತೀರಿ. ಅದಾಗಷ್ಟು 1 ತಿಂಗಳಿಗೆ ಇದು ಬಂದಿರುತ್ತೆ, ಭೂಮಿಗೆ ಸೇರಿಸಿ ನೆಡ್ತೀರಿ. ಅದಾದಮೇಲೆ ಈ ರೀತಿ. ಅಥವಾ ಇದನ್ನು ಮಾಡಿದ್ರೆ ಸೊಪ್ಪು ಬೆಳೀರಿ. ಈ ರೀತಿ ಬೆಳ್ಕೊಂಡು ಏನು ಮಾಡ್ತೀರಾ ನೀವು, ಈ 2 ಬೆಡ್ನ ಬಿಟ್ಬಿಡ್ರಿ. 1 ತಿಂಗಳಷ್ಟೊಂಗೆ ಈ ಸೊಪ್ಪು ಬಂದುಬಿಡುತ್ತೆ ನಿಮಗೆ. ಸೊಪ್ಪು ತೊಗೊಳ್ಳಿ, ಈ ಸೊಪ್ಪು ಬಂದುಬಿಡುತ್ತೆ, ಈ ಸೊಪ್ಪು ಬಂದುಬಿಡುತ್ತೆ. ಅದು ತೊಗೊಳ್ಳಿ, ಅದೇನು ಮೊಳಕೆ ಇದೆಯೋ ಆ ಬೇರುಗಳಿದಾವೆ ಮತ್ತೊಂದು, ಅದು ಭೂಮಿ ಮೇಲೆ ಹಾಕಿರಿ. ಇಲ್ಲಿ ಹುಟ್ಟಂಥ ಕಳೆನೆಲ್ಲ ಇದ್ರ ಮೇಲೆ ಹಾಕಿ. ಏನು ಹೇಳಿ, ಸಾವಯವ ಪದಾರ್ಥ ಸಾಕಷ್ಟು ನಾವು ಹೆಚ್ಚು ಮಾಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಲಾಭ ಸಿಗುತ್ತೆ. ಇದನ್ನೆಲ್ಲ ಮಾಡೋಕ್ಕೆ ಮುಂಚೆ ನಾವು ಇದನ್ನು ಇಲ್ಲಿ ಏನೇನು ಹಾಕ್ತೀವಿ, ನಾವೇನು ಮಾಡಬೇಕು, ನಮ್ಮ ನರ್ಸರಿ, ನಮ್ಮ ಸ್ವಂತ ನರ್ಸರಿ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ, ನಾವು ಏನಿಲ್ಲ, ಇದು ಸಿಗುತ್ತಲ್ಲ ನಿಮಗೆ ಶೇಡ್ ನೆಟ್, ಪರದೆ ಥರ, ಹಸಿರು ಪರದೆ ಥರ ಸಿಗುತ್ತೆ ನೋಡಿರಿ, ಶೇಡ್ ನೆಟ್ ಅಂತ ಏನಂತಾರೆ. ಅದನ್ನ ಹಾಕಿ ಸುಮ್ಮನೆ ಒಂದು 10 ಅಡಿಗೆ 10 ಅಡಿ ಟ್ರೇಗಳು ಇಟ್ಬಿಡಿ, ಜೋಡಿಸ್ಬಿಡಿ ಟ್ರೇಗಳ್ನ. ಮಾಡಿ ಒಂದು 6 ಅಂಗ್ಲ ಬಿಟ್ಟಿದ್ರೆ ಸಸಿಗಳು ಬೆಳೀತಾ ಇರ್ತಾರೆ. ತೊಗೊಳ್ಳಿ ಯಾವ ಸಸಿ, ಯಾವ ಸಮಯಕ್ಕೆ ನಮ್ಗೆ ಯಾವ ಸಸಿ, ಗೆಡ್ಡೆಕೋಸಿನ ಎಷ್ಟು ಸಸಿ ಬೇಕು, ಬೀಟ್ರೂಟ್ದು ಎಷ್ಟು ಸಸಿ ಬೇಕು, ಕಾಲಿಫ್ಲವರ್ದು ಎಷ್ಟು ಬೇಕು, ಎಲೆಕೋಸ್ದು ಎಷ್ಟು ಬೇಕು. ಅರ್ಥ ಆಯ್ತಾ? ಈ ರೀತಿ. ಮತ್ತಿನ್ನೇನು ಕ್ಯಾರೆಟು ಮೂಲಂಗಿ ಎಲ್ಲ ಹಂಗೆ ಹಾಕೊಂಡು ಹೋಗ್ಬಿಡ್ತೀರ, ಅದೇನು ತೊಂದರೆ ಇಲ್ಲ. ಯಾವ್ಯಾವ ಸಸಿ ಬೇಕು, ನಮ್ಮ ಮೆಣಸಿನ್ಕಾಯ್ದು ಬೇಕು, ಬದನೆಕಾಯ್ದು ಬೇಕು, ಟೊಮೆಟೋದು ಬೇಕು, ಎಷ್ಟೆಷ್ಟು ಬೇಕು, ಇಲ್ಲಿ ಎಷ್ಟು ಹಾಕ್ತಿದ್ದೀವಿ, ಎಷ್ಟು ಬೆಡ್ ಹಾಕ್ತಾಯಿದ್ದೀವಿ, ಎಷ್ಟು ಸಸಿ ಕೂತ್ಕೊತವೆ, ಅವ್ನು ನೋಡಿಕೊಂಡು ಒಂದು 10, 20, 50 ಹೆಚ್ಚಿಗೆ ಮಾಡ್ಕೊಂಬಿಟ್ರಿ ಅಂದರೆ ಅಲ್ಲಿಂದ ಅಲ್ಲಿಗೆ. ಈ ರೀತಿ ಮಾಡೋದ್ರಿಂದ ನಮಗೆ ಬೆಲೆ ಏರುಪೇರು ಒಂದು. ಎರಡನೇದು, ನಿರಂತರ ಕೊಡ್ತಾಯಿರ್ತೀವಿ. ರಾಮಣ್ಣವರು ನಮ್ಮ ಪ್ರಸನ್ನ ಅವ್ರದ್ದು ಹೋಗ್ಬಿಡಪ್ಪ, ಯಾವಾಗಲೂ ಎಲ್ಲ ಸಿಗುತ್ತೆ ಅವ್ರದ್ದು. ನೀನು ಇಲ್ಲಾಂದ್ರೆ ಹುಳ್ಳಿಕಾಯಿ ಇಲ್ಲಿ ತೊಗೊಬೇಕು, ಬೆಂಡೆಕಾಯಿ ಕೃಷ್ಣಪ್ಪಂದು ಹೋಗ್ಬೇಕು, ತೊಂಡೆಕಾಯಿಗೆ ನೀನು ಯಾರ್ದು ಬಲರಾಮನ ಹತ್ರಕ್ಕೆ ಹೋಗ್ಬೇಕು. ಹಿಂಗಂದ್ರೆ ಜನ ಬರಲ್ಲ. ಇಲ್ಲೇ ಫೇಲ್ ಆಗ್ತಾಯಿರೋದು. ಇಲ್ಲೇ ಎಲ್ಲನೂ ಒಂದು ವ್ಯವಸ್ಥೆಗಳು, ಎಲ್ಲ ಅಂಗಡಿಗಳು, ಏನು ನೈಸರ್ಗಿಕ ಅಂಗಡಿ ಇರ್ಬೋದು, ಸಾವಯವ ಅಂಗಡಿ ಎಲ್ಲ ಮಾಡಿ ಜನ ಎಲ್ಲಿ ಸಾರ್ ನಾವು ಮಾಡಿದ್ವಿ, ಸೋತೋದ್ವಿ. ಎಲ್ಲಿ ಸೋಲ್ತಿದ್ದೀರಾ? ನಿರಂತರತೆ ಇಲ್ಲ. ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಬೆಲೆ ಏರುಪೇರು ಆಗೋದನ್ನಂತ ವ್ಯತ್ಯಾಸ. ಇವತ್ತು ಟೊಮೆಟೊ ಈ ಸಲ ಬಂದಾಗ ನಮಗೆ ಬರೀ 30 ರೂಪಾಯಿ ಒಂದು ಚೀಲ ಇರ್ಬೋದು, ಇಲ್ಲಿ ಬಂದಾಗ 300 ರೂಪಾಯಿ ಆಗ್ಬೋದು, ಇಲ್ಲಿ ಬಂದಾಗ 800 ರೂಪಾಯಿ ಆಗ್ಬೋದು, ನನಗೆ ಗೊತ್ತಿಲ್ಲ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಮಾರ್ಕೆಟಿಗೆ ಏರುಪೇರುಗಳು. ಒಂದು ಸಲ ಬೀಟ್ರೂಟ್ ಇವತ್ತು 20 ರೂಪಾಯಿ ಇರ್ಬೋದು, ಇನ್ನೊಂದು 15 ದಿವಸಕ್ಕೆ ಬಂದರೆ ಅದು 80 ರೂಪಾಯಿ ಇರ್ಬೋದು ಅಲ್ವರಾ? ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೊಂದು ಪ್ರಮಾಣ ಬರುತ್ತೆ. ಒಟ್ಟಿಗೆ ಇಷ್ಟನ್ನು ಹಾಕಿ ನಾವು ಬೆಳೆದ್ಬಿಟ್ಟಾಗ ಏನಾಗುತ್ತೆ, ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ. ಯಾರು ಕೊಡ್ತೀರಾ ನೀವು?
ಎಲ್ಲ ತಿರ್ಗಾ ನೀವು ಮಾರುಕಟ್ಟೆಗೆ ಹೋಗ್ಬೇಕಾಗತ್ತೆ. ನಿಮ್ಮ ಮಾರುಕಟ್ಟೆಗಳನ್ನ ಸೃಷ್ಟಿ ಮಾಡ್ಕೊಂಡು ನೀವು ಈ ರೀತಿ ಮಾಡಿದಾಗ ಜನಗಳು ನೀವು ಮಾಡಿ, ನಾನು ಹೇಳಿದ್ದೀನಿ ನಿಮ್ಮವರೆಗೆ ಅವರು ಬಿಜಾಪುರದಲ್ಲಿ ಇಂಡಿ ತಾಲೂಕಿಂದ ಅಲ್ಲಿ ಅತರ್ಗ ಅಂತ, ಅತರ್ಗದಿಂದ ಬಸವನಹಳ್ಳಿ ಅಲ್ಲಿ ಬರ್ತಾರೆ ರೀ, DC ಅವ್ರು ಬಂದು ತೊಗೊಂಡು ಹೋಗ್ತಾರೆ ಅಲ್ಲಿಂದ ತೊಗರಿ ಎಲ್ಲ. ಕುಗ್ರಾಮ ಅದು. ಆ ರೀತಿ ಜನಗಳಲ್ಲಿ ಬರಂಗೆ ಮಾಡ್ಬೇಕು ನೀವು. ನಮ್ಮ ಶಂಕರೇಗೌಡರು ಮೊದಲು ಪಾಪ ಅವರು ಮನೆ ಹಾಕಿ ಅವರು ರಾಣಿಬೆನ್ನೂರಿಗೆ ತಳ್ಕೊಂಬರೋದು ಸೈಕಲ್ಲಿ, ಅಲ್ಲಿಂದ 30 ಕಿಲೋಮೀಟ್ರು ಒಂದು 18 ಕಿಲೋಮೀಟ್ರಿಂದ ಕೂತ್ಕೊಂಡ್ರು. ಆಮೇಲೆ ಅಲ್ಲಿಂದ ಬಿಟ್ಬಿಟ್ರು. ಇವತ್ತು ಎಲ್ಲರೂ ಅವ್ರ ಮನೆಗೆ ಹೋಗಿ ತೊಗೊಂಡೋಗ್ತಾರೆ. ನೀವು ರಾಣಿಬೆನ್ನೂರಿಂದ 28 ಕಿಲೋಮೀಟ್ರನೇ ಆಯಿತು ಅವ್ರ ಹಳ್ಳಿ, ಎಲ್ಲ ಅಲ್ಲಿಗೆ ಹೋಗಿ ತೊಗೊಂಡೋಗ್ತಾವ್ರೆ. ಅವ್ರು ಎಲ್ಲೂ ಹೋಗಲ್ಲ ಮಾರೋಕ್ಕೆ. ಇದು ನೀವು ಮಾಡಬೇಕು. ಮೊದಲು ತಿನ್ನಿಸ್ಬಿಡ್ಬೇಕು. ನೋಡಿರಿ, ದನಕ್ಕೆ ನೀವು ಸುಮ್ಮನೆ ಅಲ್ಲಿ ಹುಲ್ಲಿದೆ ಅಂದರೆ ಅದು ಗೊತ್ತಾಗಲ್ಲ. ಹುಲ್ಲನ್ನ ಕಿತ್ಬಿಟ್ಟು ಒಂಚೂರು ತೋರಿಸ್ಬೇಕು. ಮತ್ತು ಜನಕ್ಕೆ ಹಿಂಗೆ ಹೋಲಿಸ್ತಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಿದ್ದು, ಮನುಷ್ಯ ಎಲ್ಲ ಪ್ರತಿಯೊಂದು ಒಂದೇ. ಅದು ಹುಲ್ಲನ್ನ ಹಿಂಗೆ ತೊಗೊಂಡು ತೋರಿಸ್ಬಿಟ್ಟು ಒಂಚೂರು ಅದನ್ನು ಮೂಸ್ ನೋಡೋಕೆ ಬಿಟ್ಬಿಟ್ರಿ ಅಂದರೆ ಆಮೇಲೆ ಒಂಚೂರು ತಿನ್ನಿಸ್ಬಿಟ್ಟು ಹಿಂಗೆ ಸುಮ್ಮನೆ ನೀವು ಹಿಂಗೆ ಇಟ್ಕೊಂಬರ್ತಾರೆ, ನಿಮ್ಮ ಹಿಂದೆನೇ ಬರ್ತದೆ 10 ಕಿಲೋಮೀಟ್ರ್ ಆದರೂ. ನಾವು ಮೊದಲು ತಿನ್ನಿಸ್ಬೇಕು ಜನಗಳ್ನ. ಹೋಗ್ಬೇಕು, ನಾಚಿಕೆ ಏನಿಲ್ಲ. ನೀವು ಬೆಳೆದಿರೋ ನೀವು ಕಳ್ತನ ಮಾಡ್ತಿಲ್ಲ. ತೊಗೊಂಡೋಗಿ ಕೊಟ್ಬಿಟ್ಟು, ಸ್ವಾಮಿ ತೊಗೊಳ್ಳಿ, ನಮ್ಮ ಕ್ಯಾರೆಟ್ ನೋಡಿ, ನಮ್ಮ ಬೀಟ್ರೂಟ್ ನೋಡಿ, ನಮ್ಮ ಇದು ನೋಡಿ, ಎರಡು ಮೊದಲು ಉಚಿತವಾಗೇ ಕೊಡೋಣ. ಏನಪ್ಪ ಇವ್ರು ಬಂದರು ಪಾಠನೂ ಮಾಡ್ತಾರೆ, ಉಚಿತವಾಗಿ ಬರೋ ಕೊಡ್ರಿ ಅಂತಾರೆ, ಶೂನ್ಯ ಅಂತಾರೆ, ಅದನ್ನು ಶೂನ್ಯ ಮಾಡ್ತಾವ್ರು ನಮ್ಮನ್ನಂತ. ಇಲ್ಲ, ಕೊಡಿ, ಅವ್ರು ಬೇಕೇ ಬೇಕು ಅಂತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವರು ಕೃಷ್ಣಪ್ಪ ರಾಮಪ್ಪಂಗೆ ಹೇಳ್ತಾರೆ, ರಾಮಪ್ಪ ಬಲರಾಮಪ್ಪಂಗೆ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ. ಇದು ಹೇಳೋದಾಗಂತೆ ಹೆಚ್ಚೆಚ್ಚು ವಿಸ್ತಾರ ಆಗುತ್ತೆ ನಿಮ್ಮದು ಮಾರುಕಟ್ಟೆ. ನೀವು ಬೆಳೆದಿದ್ದನ್ನೆಲ್ಲ ಹೋಗೋಕ್ಕಾಗತ್ತೆ. ಹಂಗೂ ಆಗಲಿಲ್ವಾ, ಮನೆಯೊಳಗೆ ತಿನ್ನೋದಿದ್ದೇ ಇರ್ತದೆ. ಮುಗಿದ ಮೇಲೆ ನಿಮ್ಮ ಹಳ್ಳೀಲಿ ಮಾರೋಕ್ಕೆ ಪ್ರಯತ್ನ ಮಾಡಿ. ಅದಾದಮೇಲೆ ಆಗಲಿಲ್ವಾ, ಹೆಚ್ಚಿದೆಯಾ ಮಾರುಕಟ್ಟೆಗೆ ಹಾಕಿ, ಅಷ್ಟೇ. ಎಲ್ಲ ಒಕ್ಕೂಟ ಸೇರ್ಕೊಳ್ಳಿ, 10 ಜನ ರೈತರು ಸೇರ್ಕೊಳ್ರಿ, ಬೆಳೀರಿ, ಒಂದು ಜಾಗದಲ್ಲಿ ಒಂದು ಇದನ್ನು ಮಾರೋದಕ್ಕೆ ಮಾಡಿ. ಆದರೆ ಅದೆಲ್ಲ ತುಂಬ ಕಷ್ಟ ಇರುತ್ತೆ. ನೀವು ಒಬ್ಬೊಬ್ಬರೇ ಎಲ್ಲ ಸೇರ್ಕೊಂಡು ಮಾಡೋದು ಒಂದು ಉತ್ಕೃಷ್ಟ ಇರುತ್ತೆ. ಒಕ್ಕೂಟಗಳಾಗಿ ಮಾಡಿದಾಗ ನೀವು ಒಂದು ನಗರನೇ ಇಟ್ಕೊಂಡು ಅವ್ರು ಕೊಡೋದು, ಒಂದು ವಸತಿ ಸಂಕೀರ್ಣಗಳನ್ನ ಇಟ್ಕೊಂಡು ಕೊಡೋ ಅಂಥದ್ದು ಒಂದು ವ್ಯವಸ್ಥೆ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಸ್ನೇಹಿತರೆ, ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ನಿಮ್ಮ ಮೊದಲೇ ಹೇಳೀನಿ, ಸಾಕಷ್ಟು ಸಂಚಿಕೆಗಳು ಆಗಲೇ ಮಾಡ್ತಾಯಿದ್ದೀವಿ ನಾವು. 38 ಸಂಚಿಕೆಗಳಿದ್ದಾವೆ. ಅದನ್ನು ನೋಡಬೇಕು ನೀವು ಎಲ್ಲದನ್ನು ಅಂತಂದಾಗ ನೀವು ರೈತ ಪ್ರಗತಿ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಪ್ರಗತಿ TV ನ್ಯಾಚುರಲ್ ಫಾರ್ಮಿಂಗು ಯೂಟ್ಯೂಬ್ ಹೋಗಿ ಅಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ, ಪ್ಲೇಲಿಸ್ಟ್ ಅಂತ ಇರುತ್ತೆ, ಅದನ್ನು ನಾವು ಪ್ಲೇಲಿಸ್ಟ್ಗೆ ಹೋಗಿ ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ಅಲ್ಲಿ ನೈಸರ್ಗಿಕ ಕೃಷಿ ಅಂತ ಇರ್ತವೆ 3ರಲ್ಲಿ. ಆ ನೈಸರ್ಗಿಕ ಕೃಷಿ ಒತ್ತಿರಿ ನಮ್ಮ ಪೂರ್ಣ ಈ ಶೂನ್ಯಮಂಡಲ ನೈಸರ್ಗಿಕ ಕೃಷಿ ನಾನು ಕೊಟ್ಟಿರೋಂಥ ಎಲ್ಲ ಸಂಚಿಕೆಗಳು ನಿಮಗೆ ಸಿಗುತ್ತೆ. ಅದರೊಳಗೆಲ್ಲ ಮಾಹಿತಿಗಳು ಇರ್ತವೆ. ದಯವಿಟ್ಟು ಎಲ್ಲ ನೋಡಿ, ಎಲ್ಲ ಮಾಡಿ. ಮತ್ತು ಏನೇ ನಿಮಗೆ ಸಂಶಯ ಇದ್ದರೆ ಸುಮ್ಮನೆ ಸಣ್ಣ ಪುಟ್ಟ ಓಕೆ, ದಯವಿಟ್ಟು ನೀವು ಒಂದು ಕಾರ್ಯಕ್ರಮ ಒಂದು ನಿಮಿಷ ನೋಡ್ಬಿಟ್ಟು ತಟ್ಟಂತ ಕರೆ ಮಾಡ್ತಾರೆ, ದಯವಿಟ್ಟು ಹಂಗೆ ಮಾಡಬೇಡಿ. ಎಲ್ಲವನ್ನೂ ನೋಡಿ, ಪದೇ ನೋಡಿ, ಅರ್ಥ ಮಾಡ್ಕೊಳ್ಳಿ ಮೊದಲು. ಯಾಕೆಂದರೆ ಒಂದೇ ಸಲ ನೋಡಿ ಮನನ ಆಗಲ್ಲ. ಅದು ನೋಡಿ ಮಾಡಿ. ಅದಾದ ನಂತರ ನಿಮಗೇನೋ ಸಂಶಯಗಳಿದ್ದರೆ ಖಂಡಿತವಾಗಿ ನೀವು ನನ್ನ ಕರೆ ಮಾಡ್ಬೋದು. ನನ್ನ ಸಂಖ್ಯೆ ಬರ್ತಾನೆ ಇದೆ ಸ್ಕ್ರೀನ್ ಮೇಲೆ. ಮಾಡೋದನ್ನು ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆ ಒಳಗೆ ಮಾಡಿ. ರಾತ್ರಿ 8, 10, 12 ಬೆಳಗ್ಗೆ 6 ಗಂಟೆ ಇವ್ರು ತೆಗಿಲಿಲ್ಲ ಅಂತ ಹೇಳೋಕೆ ಹೋಗ್ಬೇಡ್ರಿ. ಬೆಳಗ್ಗೆ 10ರಿಂದ 6 ಗಂಟೆ ಒಳಗೆ ಮಾಡಿ. ಸಂಶಯ ಇದ್ದರೆ ಮಾತ್ರ. ಅರ್ಥ ಆಯ್ತಾ? ನೀವು ನಿಮ್ಗಳು ಗುರುಗಳಾಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ವಿಶೇಷವಾದ್ದು ಏನು ಅಂದರೆ, ಈ ರಾಗಿ ಎಲ್ಲ ಬೆಳೆಯೋದನ್ನು ಅಭಿಯಾನಗಳು ಅಂತ ಶುರು ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಗಳಿಂದ ನಾವು ಮತ್ತೆ ಮುಂದಿನ ಸಂಚಿಕೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ.